ನಿನ್ನ ದಾರಿಯಲ್ಲಿ ನೀನೇ ನಡೆಯಬೇಕು, ಬೇರೆಯವರು ನಿನಗಾಗಿ ನಡೆಯಲಾರರು, ಆದರೆ ನಿನ್ನ ಜತೆಗೆ ನಡೆಯಬಹುದು. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನ ನಾವು ಪರೀಕ್ಷೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳಲಿಕ್ಕಿದೆ ಅನ್ನುವಂಥ ವಾತಾವರಣದ ಮಧ್ಯೆ SSLC ಪರೀಕ್ಷೆಗೆ ತಯಾರಾಗೋದು ಹೇಗೆ ಅನ್ನುವ ವಿಷಯದ ಕುರಿತು ಚರ್ಚೆ ನಡೆಸಲಿಕ್ಕಿದ್ದೇವೆ. ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಶ್ರೀಮತಿ ಪರಿಮಳಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು SSLC ಪರೀಕ್ಷೆಗೆ ಮಕ್ಕಳು ಹೇಗೆ ತಯಾರಾಗಬೇಕು ಅನ್ನೋದರ ಕುರಿತು ನಮಗೆ ಮಾಹಿತಿಯನ್ನು ತಿಳಿಸುವವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮುಖ್ಯವಾಗಿ ಹೇಳೋದಾದ್ರೆ ಈಗ SSLC ಮಕ್ಕಳಿಗೆ ಪರೀಕ್ಷೆಯ ಒಂದು ಗಡಿಬಿಡಿ ಅಂತಾನೆ ಹೇಳ್ಬೋದು. ಪರೀಕ್ಷೆಯ ಒಂದು ಆರಂಭದ ಪೂರ್ವ ತಯಾರಿ ಅಥವಾ ಪರೀಕ್ಷೆಗೆ ಯಾವ ರೀತಿ ಒಂದು ಜಾಗರೂಕತೆಯಿಂದ ಸಿದ್ಧತೆಯನ್ನ ಮಾಡಬೇಕು ಅಂತ ಹೇಳ್ತೀರಾ? ಖಂಡಿತ. ನನ್ನ ಲೆಕ್ಕದಲ್ಲಿ ಈ SSLC ಪರೀಕ್ಷೆ ಅನ್ನೋದು ಒಂದು ಹಬ್ಬ ಇದ್ದ ಹಾಗೆ ಅಂತ ಅಂದ್ಕೊಳ್ತೇನೆ. ಈ ಹಬ್ಬವನ್ನು ಸಂಭ್ರಮಿಸಬೇಕಿದ್ರೆ, ಆಚರಿಸಬೇಕಿದ್ರೆ ಅತ್ಯಂತ ಜಾಗರೂಕತೆಯಿಂದ ತಯಾರಿ ಮಾಡೋದು ಅತ್ಯವಶ್ಯಕ. ಈ ಪರೀಕ್ಷೆ ಎಂಬ ಹಬ್ಬಕ್ಕೆ ತಯಾರಿ ಮಾಡಬೇಕಿದ್ರೆ ಕೆಲವೊಂದು ಅಂಶಗಳನ್ನು ನಾನು ಹೇಳಲಿಕ್ಕೆ ನಿಮ್ಮ ಹತ್ರ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ, ನಾವು ಹಬ್ಬಕ್ಕೆ ಯಾವ ರೀತಿ ಒಂದು ದಿನ ಬೆಳಗ್ಗೆ ಬೇಗನೆ ಏಳ್ತೇವೋ ಅದೇ ರೀತಿ ಮಕ್ಕಳು ಬೇಗನೆ ಏಳಬೇಕಾಗ್ತದೆ. ಎದ್ದು ತನ್ನ ದೈನಂದಿನ ಕೆಲಸಗಳನ್ನು ಮುಗಿಸಿಕೊಂಡು ಒಳ್ಳೆಯ ಉಪಹಾರವನ್ನು ಸ್ವೀಕರಿಸಿಕೊಂಡು ಪರೀಕ್ಷೆಗೆ ಹೋಗಬೇಕಾಗ್ತದೆ. ಈ ಪರೀಕ್ಷೆಗೆ ಹೋಗುವಂತಹ ಸಂದರ್ಭದಲ್ಲಿ ಹಲವು ವಸ್ತುಗಳನ್ನು, ವಿಷಯಗಳನ್ನು ಅವರು ನೆನಪಿಟ್ಕೋಬೇಕು. ಅದರಲ್ಲಿ ಯಾವುದಂತ ಹೇಳಿದರೆ, ಅವರಿಗೆ ಪರೀಕ್ಷೆಗೆ ಬರೀಲಿಕ್ಕೆ ಬೇಕಾದಂತಹ ಉಪಕರಣಗಳು ಅದ್ಯಾವುದೆಲ್ಲ ಅಂತ ಹೇಳಿದರೆ, ಒಂದನೇದಾಗಿ ಪೆನ್ನು, ಆಮೇಲೆ ಪೆನ್ಸಿಲ್, ಇರೇಸರ್, ಸ್ಕೇಲ್, ಮುಖ್ಯವಾಗಿ ಹಾಲ್ ಟಿಕೆಟ್, ಇವಿಷ್ಟನ್ನು ಅವರು ಹೊಂದಿಸ್ಕೊಳ್ಬೇಕು. ಅದರ ಜೊತೆಗೆ ಅವರಿಗೆ ಬಾಯಾರಿಕೆಗೆ ಆದಾಗ ಬೇಕಾದಂತಹ ನೀರಿನ ಬಾಟಲ್, ಅದು ಡಿಸೈನ್ ಇರುವಂತಹ ನೀರಿನ ಬಾಟಲಲ್ಲ, ಪ್ಲೇನ್ ನೀರಿನ ಬಾಟಲ್. ಅದೇ ರೀತಿ ಆರ್ಡಿನರಿ ವಾಚ್, ಇದಿಷ್ಟನ್ನು ಅವರ ಜೋಡಿಸಿಕೊಳ್ಬೇಕಾಗ್ತದೆ. ಆಮೇಲೆ ಪರೀಕ್ಷಾ ಕೊಠಡಿ ಇರುವಂತಹ ಅವರ ಪರೀಕ್ಷಾ ಕೇಂದ್ರಕ್ಕೆ 1 ಗಂಟೆ ಮುಂಚಿತವಾಗಿ ಹೋಗಬೇಕು. ಆ 1 ಗಂಟೆ ಮುಂಚಿತವಾಗಿ ಯಾಕೆ ಹೋಗಬೇಕು ಅಂತ ಹೇಳಿದರೆ, ಮೊದಲನೇ ದಿವಸ ಅವರ ಕೊಠಡಿ ಸಂಖ್ಯೆ ಯಾವುದು ಅಂತ ಅವರು ತಿಳ್ಕೊಳ್ಬೇಕಾಗ್ತದೆ. ಹಾಗೆ ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಆ ಪರೀಕ್ಷಾ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಒಂದು ಬೋರ್ಡನ್ನು ಹಾಕಿರ್ತಾರೆ. ಅಲ್ಲಿ ಒಂದೊಂದು ರೂಮ್ನಲ್ಲಿ ಸಾಮಾನ್ಯವಾಗಿ 12ರಿಂದ 18 ಮಕ್ಕಳನ್ನು ಹೊಂದಿಸಿರ್ತಾರೆ. ತನ್ನ ಸಂಖ್ಯೆ ಯಾವ ಕೊಠಡಿಯಲ್ಲಿ ಇದೆ ಅನ್ನೋದನ್ನು ಅವರು ಪರಿಶೀಲಿಸಿಕೊಳ್ಬೇಕು. ಅಲ್ಲಿಂದ ಬೆಲ್ ಕೊಟ್ಟ ನಂತರ ಅವರು ಕೊಠಡಿಗೆ ಹೋಗಬೇಕು. ಆ ಕೊಠಡಿಯಲ್ಲಿ ಯಾವ ಡೆಸ್ಕಿನ ಮೇಲೆ ತನ್ನ ನಂಬರ್ ಇದೆ ಅನ್ನೋದನ್ನು ಅವರು ಖಚಿತಪಡಿಸಿಕೊಳ್ಬೇಕು. ಅಕಸ್ಮಾತ್ ಅವರಿಗೆ ಹೇಳಿದಂತಹ ಕೊಠಡಿಯಲ್ಲಿ ಅವರ ನಂಬರ್ ಇಲ್ಲದೆ ಹೋದರೆ ಕೂಡಲೇ ಅವರು ಪ್ಯಾನಿಕ್ ಅಥವಾ ಟೆನ್ಷನ್ ಆಗುವಂಥ ಅವಶ್ಯಕತೆ ಏನಿರುವುದಿಲ್ಲ. ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಮೇಲ್ವಿಚಾರಕರು ಇರ್ತಾರೆ. ಆ ಮೇಲ್ವಿಚಾರಕರಲ್ಲಿ ಹೋಗಿ ತನ್ನ ನಂಬರನ್ನು ತೋರಿಸಿಕೊಟ್ರೆ ಅವರು ನಿಮ್ಮ ರೂಮು ಇಂಥಲ್ಲಿ ಇದೆ, ನಿಮಗೆ ಈ ಕೊಠಡಿ ಸಂಖ್ಯೆಯಲ್ಲಿ ಈ ಡೆಸ್ಕ್ನಲ್ಲಿ ನಿಮ್ಮ ಹೆಸರು ಇದೆ ಅಂತ ಸೂಚಿಸ್ತಾರೆ. ಅಲ್ಲಿ ಹೋಗಿ ಮಕ್ಕಳು ಕೂತ್ಕೋಬೇಕಾಗತ್ತೆ. ಪರೀಕ್ಷಾ ಕೊಠಡಿಗೆ ಹೋದ ನಂತರ ಮಕ್ಕಳು ಮಾಡಬೇಕಾದ ಮೊದಲನೇ ಕೆಲಸ ಏನು ಅಂತ ಹೇಳಿದರೆ, ಅವರು ತಮ್ಮ ಡೆಸ್ಕಿನಲ್ಲಿ ಏನಾದರೂ ವೇಸ್ಟ್ ಪೇಪರ್ಸ್ ಅಥವಾ ಇನ್ನೇನಾದರೂ ಉತ್ತರ ಬರೆದಂತಹ ಚೀಟಿ ಇದೆಯೋ ಇಲ್ವೋ ಅಂತ ಖಚಿತಪಡಿಸಿಕೊಳ್ಬೇಕು. ಕೆಲವೊಂದು ಸರ್ತಿ ಹಿಂದಿನ ಮಕ್ಕಳು ಆ ಡೆಸ್ಕ್ ಮೇಲೆ ಬರೆದಿರ್ತಾರೆ ಅಥವಾ ಚೀಟಿ ಇಟ್ಟಿರ್ತಾರೆ, ಶಾಲೆಯವರು ಅದನ್ನು ಗಮನಿಸಿರೋದಿಲ್ಲ. ಅಕಸ್ಮಾತ್ ಪರೀಕ್ಷೆ ಆರಂಭವಾದ ಮೇಲೆ ಇನ್ಸ್ಪೆಕ್ಟರ್ಸ್ ಅಥವಾ ಇನ್ವಿಜಿಲೇಟರ್ಸ್, ಮೇಲ್ವಿಚಾರಕರು ಬಂದು ತಮ್ಮ ಸ್ಥಳದಲ್ಲಿ ಏನಾದರೂ ಅಂತಹ ಮಾಲ್ ಪ್ರಾಕ್ಟೀಸ್ ಪೀಸ್ ಆಫ್ ಪೇಪರ್ಸ್ ಕಂಡ್ರೆ ಅದರಿಂದಾಗಿ ಬರೆಯುವ ಮಕ್ಕಳಿಗೆ ತೊಂದರೆ ಆಗ್ತದೆ. ಸೊ ಅದೇನಾದರೂ ಕಂಡು ಬಂದರೆ ಕೂಡಲೇ ಕೊಠಡಿ ಮೇಲ್ವಿಚಾರಕರಿಗೆ ತಿಳಿಸಬೇಕು, ಅದನ್ನು ಅಲ್ಲಿಂದ ತೆಗೆಸಬೇಕಾಗ್ತದೆ. ಅಲ್ಲಿಯ ಕೊಠಡಿ ಮೇಲ್ವಿಚಾರಕರು ಮಕ್ಕಳಿಗೆ ಆನ್ಸರ್ ಪೇಪರ್ಸನ್ನು ಅಂದರೆ ಬುಕ್ಲೆಟನ್ನು ಕೊಡ್ತಾರೆ. ಆ ಬುಕ್ಲೆಟ್ ಹೇಗಿರ್ತದೆ ಅಂತ ಹೇಳಿ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಇದೀಗ ಆನ್ಸರ್ ಬುಕ್ಲೆಟ್. ಇದರಲ್ಲಿ ಆಲ್ರೆಡಿ ವಿಷಯ, ಅದೇ ರೀತಿ ವಿಷಯದ ಸಂಕೇತ ಎಂಟ್ರಿ ಆಗಿರ್ತದೆ. ಇಲ್ಲಿ ಮಕ್ಕಳು ಇನ್ನೂ ಮಾಡಬೇಕಾಗಿರುವಂಥ ಕೆಲಸ, ಮಾಧ್ಯಮವನ್ನು ಅವರು ಇಲ್ಲಿ ಬರೀಬೇಕು. ಮಾಧ್ಯಮ ಆಂಗ್ಲ ಮಾಧ್ಯಮ ಅಥವಾ ಕನ್ನಡ ಮಾಧ್ಯಮ.
ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಅದೇ ರೀತಿ ಇಲ್ಲಿ ಮಕ್ಕಳ ಹಾಲ್ ಟಿಕೆಟ್ನಲ್ಲಿರುವಂತಹ ರಿಜಿಸ್ಟ್ರ್ ನಂಬರನ್ನು ಅವರು ಎಂಟ್ರಿ ಮಾಡಬೇಕು. ಈ ರಿಜಿಸ್ಟ್ರ್ ನಂಬರ್ ಎಂಟ್ರಿ ಮಾಡಬೇಕಿದ್ರೆ ಯಾವುದೇ ರೀತಿಯ ತಪ್ಪಿರಬಾರ್ದು. ಫಾರ್ ಎಕ್ಸಾಂಪಲ್ 7 ಬರೆಯುವಾಗ ಅದನ್ನು 7 ಅಂತ ಕ್ಲಿಯರಾಗಿ ಬರೀಬೇಕು. 7 ಬರೆದು ಅಡಿಗೆ ಒಂದು ಗೆರೆಯನ್ನು ಹಾಕಬೇಕಾಗ್ತದೆ. ಯಾಕಂತ ಹೇಳಿದರೆ ಅದನ್ನು 9 ಅಂತ ತಿಳ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇರ್ತದೆ. ಎಲ್ಲಿಯಾದರೂ ಒಂದು ಸಮಯ ತಪ್ಪಾಯಿತು ಅಂತಾದರೆ ಇಡೀ ಅರ್ಧ ಗಂಟೆ ಅದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ. ಕೊಠಡಿ ಮೇಲ್ವಿಚಾರಕರು ಖಂಡಿತವಾಗಿಯೂ ಸಹಾಯ ಮಾಡ್ತಾರೆ. ಅವರಿಗೆ ತಿಳಿಸಿದರೆ ಅವರು ಬರ್ತಾರೆ, ಫುಲ್ ನಂಬರನ್ನು ಕಾಟ್ ಹೊಡಿತಾರೆ. ಅವರಾಗಿ ಅವ್ರ ಮೇಲೆ ಮಕ್ಕಳ ರಿಜಿಸ್ಟರ್ ನಂಬರ್ ಬರೆದು ಅದಕ್ಕೊಂದು ಸೈನ್ ಹಾಕ್ತಾರೆ. ಅಲ್ಲಿಗೆ ಸಮಸ್ಯೆ ಸಾಲ್ವ್ ಆಗ್ತದೆ. ಆನಂತರ ಮುಂದಿನ ಪುಟಕ್ಕೆ ಹೋಗಬೇಕು. ಈ ಮುಂದಿನ ಪುಟದಲ್ಲೂ ಹಾಗೆ ಉತ್ತರ ಬರೀಬೇಕಾದರೆ ಗಮನಿಸಬೇಕಂತಹ ವಿಷಯ, ಇಲ್ಲಿ ಕ್ವೆಶ್ಚನ್ ನಂಬರ್ ಅಂತ ಇದೆ. ಮಕ್ಕಳು ಪ್ರತಿಯೊಂದು ಕ್ವೆಶ್ಚನನ್ನು ಇಲ್ಲೇ ಹಾಕಬೇಕು. ಆಮೇಲೆ ಆನ್ಸರ್ ಬರೀಲಿಕ್ಕೆ ಅಂತ ಇಲ್ಲಿಂದ ಇಲ್ಲಿವರೆಗೆ ಜಾಗ ಕೊಟ್ಟಿದ್ದಾರೆ, ಅಲ್ಲಿ ಮಾತ್ರ ಆನ್ಸರ್ ಬರೀಬೇಕಾಗ್ತದೆ. ಇಲ್ಲಿ ಇನ್ನೊಂದು ಕಾಲಮ್ ಇದೆ. ಈ ಕಾಲಮಲ್ಲಿ ಮಕ್ಕಳೇನು ಬರಿಬಾರ್ದು. ಯಾಕಂತ ಹೇಳಿದರೆ ಇದು ಇವ್ಯಾಲ್ಯುವೇಟರ್ಸಿಗೆ, ಆ ಮಕ್ಕಳ ಪರೀಕ್ಷೆಯ ಉತ್ತರ ಪತ್ರಿಕೆಯನ್ನು ತಿದ್ದುವವರಿಗೆ ಅಂತ ಇರುವಂತಹ ಜಾಗ. ಇಲ್ಲಿ ಅವರು ಮಕ್ಕಳು ತಗೊಂಡಂತಹ ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾರೆ. ಸೊ ಈಗ ಮಕ್ಕಳು ಬರಿಬೇಕಾದ ಜಾಗ ಇದು ಮಾತ್ರ ಆಗಿರ್ತದೆ. ಇಲ್ಲಿ ಮಕ್ಕಳಿಗೆ ರಫ್ ವರ್ಕ್ ಮಾಡಲಿಕ್ಕೆ ಅಂತ ಜಾಗ ಕೊಟ್ಟಿರ್ತಾರೆ. ಸೊ ಇಲ್ಲಿ ಏನಾದರೂ ಅವ್ರದ್ದು ಮ್ಯಾಥ್ಸ್ ಕ್ಯಾಲ್ಕುಲೇಷನ್ಸ್ ಅಥವಾ ಗ್ರಾಮರ್ ಒಂದು ಸರ್ತಿ ಬರೆದು ಮತ್ತೆ ಬರೆಯೋದಾದರೆ ಈ ಜಾಗದಲ್ಲಿ ಅವರು ಅದನ್ನು ಮಾಡ್ಬೋದು. ಇದಿಷ್ಟು ಉತ್ತರ ಪತ್ರಿಕೆಗೆ ಸಂಬಂಧಪಟ್ಟಂತೆ. ಇನ್ನು ಪ್ರಶ್ನೆ ಪತ್ರಿಕೆ ಕೊಡ್ತಾರೆ. ಉತ್ತರ ಪತ್ರಿಕೆ ಕೊಟ್ಟಾದ ಮೇಲೆ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ. ಈ ಪ್ರಶ್ನೆ ಪತ್ರಿಕೆ ಸಿಕ್ಕಿದ ತಕ್ಷಣ ಅವ್ರು ಏನು ಮಾಡಬೇಕು? 15 ನಿಮಿಷಗಳ ಕಾಲಾವಧಿಯನ್ನು ಅವರಿಗೆ ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ ಅಂತಲೇ ಕೊಟ್ಟಿರ್ತಾರೆ. ಆ ಸಮಯವನ್ನು ಅವರು ಮತ್ತೆ ಬರೀಲಿಕ್ಕಾಗಿ ಉಪಯೋಗ ಮಾಡಬಾರ್ದು. ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ, ಪ್ರಶ್ನೆ ಪತ್ರಿಕೆ ಸಿಕ್ಕಿದ ತಕ್ಷಣ ಬರೀತಾರೆ. ಪಕ್ಕದಲ್ಲಿರುವ ಹುಡುಗವೋ ಅವರು ಬರೀತಾರೆ, 1 ಪೇಜ್ ಆಯಿತು ಅಂತ ಹೇಳಿ ತಾನೂ ಬರೀಲಿಕ್ಕೆ ಶುರು ಮಾಡ್ತಾರೆ. ಅದು ಸರಿಯಲ್ಲ. ಪ್ರಶ್ನೆ ಪತ್ರಿಕೆ ಸಿಕ್ಕಿದ ತಕ್ಷಣ 15 ನಿಮಿಷಗಳ ಕಾಲ ಶಾಂತ ರೀತಿಯಲ್ಲಿ ಅದನ್ನು ಓದ್ಕೊಳ್ಬೇಕು. ಓದ್ತಾ ಹೋದ ಹಾಗೆ ಕೆಲವೊಂದು ಪ್ರಶ್ನೆಗಳಿಗೆ ಅಲ್ಲೇ ಅವರಿಗೆ ಇನ್ನೊಂದು ಪ್ರಶ್ನೆಯಲ್ಲಿ ಉತ್ತರ ಕೂಡ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜನ್ನೇ ಪ್ರಬಂಧ ಕೇಳಿರ್ಬೋದು. ಇನ್ನೊಂದು ಕಡೆಯಲ್ಲಿ ಎಕ್ಸ್ಟ್ರಾಕ್ಟ್ ಕೊಟ್ಟಿರ್ತಾರೆ, ಅದನ್ನು 2 ಮಾರ್ಕ್ಸ್ ಕ್ವಶನ್ಸಿಗೆ ಕೇಳಿರ್ಬೋದು. ಸೊ ಇಂಥ ಸಂದರ್ಭಗಳಲ್ಲಿ ಅವರಿಗೆ ಬಹಳಷ್ಟು ನಿರಾಳ ಆಗ್ತದೆ. ಒಂದು ಸಲ ಕ್ವಶನ್ ಪೇಪರ್ ಓದಿದರೆ ತಾನು ಯಾವ ರೀತಿ ಬರೆದುಕೊಂಡು ಹೋಗಬೇಕು, ಯಾವುದನ್ನು ಫಸ್ಟ್ ಬರಿಬೇಕು, ಯಾವುದನ್ನು ಕೊನೆಗೆ ಬರಿಬೇಕು ಅಂತ ಹೇಳೋದು ವಿಷಯ ಕ್ಲಿಯರ್ ಆಗಿರ್ತದೆ. ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ರೀತಿಯಾದಂತಹ ಉತ್ತರಗಳನ್ನು ಬರೆಯುವುದಾಗಲಿ ಅಂಡರ್ಲೈನ್ ಮಾಡೋದಾಗಲಿ ಮಾಡಬಾರ್ದು. ಯಾಕಂತ ಹೇಳಿದರೆ ಅದು ಇನ್ನೊಬ್ಬರಿಗೆ ತೋರಿಸಿಕೊಟ್ಟದ್ದು ಅಂತ ಹೇಳಿ ಕೊಠಡಿ ಮೇಲ್ವಿಚಾರಕರು ಏನು ಮಾಡ್ತಾರೆ, ಕ್ವಶನ್ ಪೇಪರ್ ಮತ್ತು ಆನ್ಸರ್ ಪೇಪರನ್ನು ಸೀಸ್ ಮಾಡಿ ಮಕ್ಕಳನ್ನು ಹೊರ ಕಳಿಸುವಂತಹ ಅವಕಾಶಗಳು ಕೂಡ ಇರ್ತದೆ. ಇನ್ನು ಒಂದು ಸಲ ಕೊಠಡಿಗೆ ಮಕ್ಕಳು ಎಂಟ್ರಿ ಆದಮೇಲೆ ಹೊರಗೆ ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಂತ ಹೇಳಿ ಏನಾದರೂ ತುಂಬ ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಅಥವಾ ತನಗೆ ವಾಶ್ರೂಮಿಗೆ ಹೋಗಲೇಬೇಕಾಗಿ ಬಂದರೆ ಕೊಠಡಿ ಮೇಲ್ವಿಚಾರಕರಿಗೆ ತಿಳಿಸಿ ತನ್ನ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಯನ್ನು ಅವರ ಕೈಯಲ್ಲಿ ನೀಡಿ ಅವರ ಅನುಮತಿಯ ಮೇಲೆಗೆ ಅವರಿಗೆ ಹೋಗಿ ಬರ್ಬೋದು. ಅಥವಾ ಕೂಡುವುದಿಲ್ಲ, ನನಗೆ ಜೋರಾಗಿ ಉಸಿರು ಕಟ್ತಾ ಇದೆ ಅಂತ ಹೇಳಿ ಆದರೂ ಕೂಡ ಕೂಡಲೇ ಕೊಠಡಿ ಮೇಲ್ವಿಚಾರಕರಿಗೆ ತಿಳಿಸಿದರೆ ಅವರು ಡಾಕ್ಟ್ರನ್ನು ಅಲ್ಲಿಗೆ ಕರೆಸಿಕೊಳ್ತಾರೆ. ಅಂತಹ ಒಂದು ಫೆಸಿಲಿಟಿ ಕೂಡ ಇದೆ. ಉತ್ತರ ಬರಿತಾ ಹೋದ ಹಾಗೆ ಮಕ್ಕಳು ನೆನಪಿಟ್ಕೊಳ್ಬೇಕಾದಂಥದ್ದು ಹೇಗೆ ಮೌಲ್ಯಮಾಪಕರನ್ನು ಆಕರ್ಷಿಸುವುದು ಅಂತ. ಇದೊಂದು ಒಳ್ಳೆ ಟ್ರಿಕ್. ಮೌಲ್ಯಮಾಪಕರು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡೋದೇನಂತ ಹೇಳಿದರೆ ಉತ್ತಮವಾದ ಕೈಬರಹ. ಸೊ ಒಂದು ಸಲ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬಂತು ಅಂತ ಹೇಳಿದರೆ ಮೌಲ್ಯಮಾಪಕರ ಕೈಯಿಂದ ಮಾರ್ಕ್ಸ್ಗಳು, ಅಂಕಗಳು ತನ್ನಿಂದ ತಾನೇ ಬರ್ತದೆ. ಸೊ ಪರೀಕ್ಷೆ ಬರೆಯುವಾಗ ಆನ್ಸರ್ ಪೇಪರ್ ಹಿಡ್ಕೊಂಡು ಸ್ಫುಟವಾಗಿ ಕ್ಲೀನಾಗಿ ಅವರು ಆನ್ಸರನ್ನು ಬರೀಲಿಕ್ಕೆ ಶುರು ಮಾಡಬೇಕು. ಆಮೇಲೆ ಯಾವುದೇ ಪ್ರಶ್ನೆಯನ್ನು ಬಿಡಬಾರ್ದು. ತನಗೆ ಗೊತ್ತಿದ್ದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆದುಕೊಂಡು ಹೋಗಿ ಕೊನೆಗೆ ಯಾವ ಪ್ರಶ್ನೆಗೆ ಗೊತ್ತಿಲ್ಲ ಅದನ್ನು ಅಟೆಂಪ್ಟ್ ಮಾಡಿದರೆ ಒಳ್ಳೆಯದು. ಯಾವ ಪ್ರಶ್ನೆಯನ್ನು ಬಿಡಬಾರ್ದು ಮಕ್ಕಳು. ಯಾಕಂತ ಹೇಳಿದರೆ ಕೆಲವೊಂದು ಸರ್ತಿ ಮಾರ್ಕ್ಸ್ ಬಂದಿರ್ತದೆ, 59, 58 ಬಂದಿರ್ತದೆ. ಅವರನ್ನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡುವ, ನಾವು 60 ಕೊಡುವ ಅಂತ ಹೇಳುವ ಯೋಜನೆ ಬಂದಾಗ ನಾವು ಮತ್ತೆ ಹುಡುಕ್ಲಿಕ್ಕೆ ಹೋಗ್ತೇವೆ. ಮೌಲ್ಯಮಾಪಕರಾದ ಈವನ್ ನನ್ನನ್ನು ಸೇರಿಸಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಎಲ್ಲಿಯಾದರೂ ಮಾರ್ಕ್ಸ್ ಕೊಡಲಿಕ್ಕೆ ಸಿಗ್ತದಾ ಅಂತ. ಆಗೇನು ಮಾಡ್ತೇವೆ,
ಅರ್ಧಂಬರ್ಧ ಬರೆದಿರುವಂತಹ ಉತ್ತರಗಳಿರ್ಬೋದು, ಅಟೆಂಪ್ಟ್ ಮಾಡಿದ ಉತ್ತರಗಳಿರ್ಬೋದು, ಅದಕ್ಕೆ ಅರ್ಧರ್ಧ ಮಾರ್ಕ್ಸನ್ನು ಕೊಡ್ತಾ ಹೋಗ್ತೇವೆ. ಆಗ 60 ಮಾರ್ಕ್ಸಿಗೆ ಹೊಂದಿಕೆ ಆಗ್ತದೆ. ಅದೇ ರೀತಿ 24 ಅಥವಾ 18 ಮಾರ್ಕ್ಸ್ ತೆಗೆಯುವ ಮಕ್ಕಳು ಇರ್ತಾರೆ. ಯಾಕಂತ ಹೇಳಿದರೆ ಎಲ್ಲ ಮಕ್ಕಳು ಒಂದೇ ರೀತಿ ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ 100ಗೆ 100 ತೆಗಿತಾರೆ ಅಂತಲ್ಲ, ಇವರಿಗಂತೂ ತುಂಬ ಉಪಯೋಗ ಆಗ್ತದೆ. ಸಾಮಾನ್ಯವಾಗಿ 24ರಿಂದ 28 ಬರೆಯುವ ಮಕ್ಕಳು ಒಂದು 15ರಿಂದ 20 ಪ್ರಶ್ನೆಯಷ್ಟೇ ಕರೆಕ್ಟಾಗಿ ಬರೆದಿರ್ತಾರೆ. ಉಳಿದ ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡಲಿಕ್ಕೆ ಹೋಗಿರೋದಿಲ್ಲ. ಆದರೆ ಅಟೆಂಪ್ಟ್ ಮಾಡಿದರೆ ಅದು ಒಳ್ಳೆಯದು ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದರೆ ಈಗ ಒಂದು ಪ್ರಶ್ನೆ ಬಂದಿರ್ತದೆ, ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದೆ ಇದ್ದರೂ ಅದೇ ಪ್ರಶ್ನೆ ಇರುವ ಪಾಠದ ಬೇರೆ ಯಾವುದೋ ಉತ್ತರವನ್ನಾದರೂ ಅಲ್ಲಿ ಬರಿಬೇಕು. ಕಲ್ತಿರುವ ಒಂದು ಪ್ರಶ್ನೆ ಇರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಅಂಬೇಡ್ಕರ್ ಪಾಠದಿಂದ ಅಂಬೇಡ್ಕರನ್ನು ಯಾಕೆ ವರೇಷಿಯಸ್ ರೀಡರ್ ಅಂತ ಕರೀತಾರೆ, ವೈ ಡು ವಿ ಕಾಲ್ ಅಂಬೇಡ್ಕರ್ ಆಸ್ ಅ ವೆರೇಷಿಯಸ್ ರೀಡರ್, ಆಗ ಅದಕ್ಕೆ ಉತ್ತರ ಗೊತ್ತಿರೋದಿಲ್ಲ. ಆದರೆ ಅವನನ್ನು ಯಾಕೆ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಹೇಳಿರ್ತಾರೆ ಅಂತ ಹೇಳೋ ಪ್ರಶ್ನೆಗೆ ಉತ್ತರ ಗೊತ್ತಿರುತ್ತೆ. ಸೊ ಆ ವರೇಷಿಯಸ್ ರೀಡರ್ನ ಬದಲಿಗೆ ಸಿಂಬಲ್ ಆಫ್ ರಿವೋಲ್ಟನ್ನು ಬರೀಲಿ, ಏನು ಗೊತ್ತಿಲ್ಲ ಅಂತ ಹೇಳಿದರೆ. ಆವಾಗ ಏನಾಗ್ತದೆ, ಈ ಪ್ರಶ್ನೆಯ ಉತ್ತರ ಆದರೂ ಬರೆದಿದೆಯಲ್ಲ ಮಗು ಅಂತ ಹೇಳಿ ಅರ್ಧ ಮಾರ್ಕ್ ಹೊರಗೆ ಬರ್ತದೆ. ಅದು ಅರ್ಧ ಮಾರ್ಕ್ ಅರ್ಧವೇ ಆಗಿರೋದಿಲ್ಲ, ಕೊನೆಗಾಗೋಗದು ಫುಲ್ಲಾಗಿ ಕನ್ವರ್ಟ್ ಆಗುತ್ತೆ. ಈಗ 24 ಬಂದರೆ ಅದನ್ನು ನಾವು 25 ಅಂತ ಪರಿಗಣಿಸಿರೋದ್ರಿಂದ ಆ ಅರ್ಧ ಮಾರ್ಕು ಕೂಡ ಲಾಭ. ಸೊ ಇದೇ ರೀತಿ ಪ್ರಬಂಧ ಇರ್ಬೋದು ಅಥವಾ ಸ್ಟೋರಿ ರೈಟಿಂಗ್ ಇರ್ಬೋದು, ಲ್ಯಾಂಗ್ವೇಜ್ನಲ್ಲಿ, ಆಮೇಲೆ ಲೆಟರ್ ರೈಟಿಂಗ್, ಅದರಲ್ಲೆಲ್ಲ ತುಂಬ ಸುಲಭವಾಗಿ ಮಾರ್ಕ್ಸ್ ತೊಗೊಳ್ಳಿಕ್ಕಾಗ್ತದೆ. ಅಟೆಂಪ್ಟ್ ಮಾಡಲಿ, ಯಾವ ಪ್ರಶ್ನೆಯನ್ನು ಕೂಡ ಮಕ್ಕಳು ಅಟೆಂಪ್ಟ್ ಮಾಡದೆ ಬಿಡೋದು ಸರಿಯಲ್ಲ. ಅವರಿಗೆ ಖಂಡಿತವಾಗಿಯೂ ಮಾರ್ಕ್ಸ್ ಸಿಕ್ಕಿಯೇ ಸಿಗ್ತದೆ. ಇನ್ನು ಕೆಲವೊಂದು ಸರ್ತಿ ಗ್ರೇಸ್ ಮಾರ್ಕ್ ಸಿಗುವ ಚಾನ್ಸಸ್ ಇರ್ತದೆ. ಒಂದೊಂದು ಪ್ರಶ್ನೆಗಳು ತಪ್ಪಾಗಿರ್ತದೆ. ಆ ತಪ್ಪಾದ ಪ್ರಶ್ನೆಗೆ ಇಲಾಖೆಯವರು ಇಷ್ಟು ಗ್ರೇಸ್ ಮಾರ್ಕ್ ಅಂತ ನಿಗದಿ ಮಾಡಿರ್ತಾರೆ. ಎಲ್ಲಿಯಾದರೂ ಮಗು ಅದನ್ನು ಅಟೆಂಪ್ಟೇ ಮಾಡದೆ ಹೋದರೆ ಗ್ರೇಸ್ ಮಾರ್ಕು ಕೂಡ ಸಿಗುವುದಿಲ್ಲ. ಸೊ ಈ ಎಲ್ಲ ಕಾರಣಕ್ಕೆ ಪ್ರತಿಯೊಂದು ಪ್ರಶ್ನೆಯನ್ನು ಮಕ್ಕಳು ಅಟೆಂಪ್ಟ್ ಮಾಡಬೇಕು, ಬರಿಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಉತ್ತರ ಬರಿಬೇಕಿದ್ರೆ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ, ಒಂದು ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳಿರ್ತದೆ. ಒಂದು ಮುಖ್ಯ ಪ್ರಶ್ನೆ, ಅದರಲ್ಲಿ 2 ಪ್ರಶ್ನೆಗಳು. ಫಾರ್ ಎಕ್ಸಾಂಪಲ್, ಹೂ ಈಸ್ ಬಾಲೇಶ್ವರ್, ಹೌ ಹಿ ಹೆಲ್ಪ್ಡ್ ರೋಮಾ ತಲ್ರೇಜ ಅಂತ. ಆಗ ಬಾಲೇಶ್ವರ್ ಯಾರು ಅಂತ ಬರಿಬೇಕು. ಅದರಲ್ಲೇ ಕಂಟಿನ್ಯೂಯೇಷನ್ ಆಗಿ ಅವರು ಉತ್ತರ ಬರೆಯೋದ್ರ ಬದಲು ಅದರ ಕೆಳಗಡೆ ನೆಕ್ಸ್ಟ್ ಲೈನ್ ತೊಗೊಂಡು ಹೌ ಹಿ ಹೆಲ್ಪ್ಡ್ ರೋಮಾ ತಲ್ರೇಜ ಅಂತ ಬರಿಬೋದು. ಆಗ ಏನಾಗ್ತದೆ, ಕ್ಲಿಯರಾಗಿ ಆನ್ಸರ್ ಗೊತ್ತಿದೆ, ಮಗು 2ಕ್ಕೂ ಉತ್ತರ ಬರೆದಿದೆ ಅಂತ. ಅಕಸ್ಮಾತ್ ಇಲ್ಲದೇ ಇದ್ದರೆ ಒಟ್ಟು ಇವ್ಯಾಲ್ಯುಯೇಷನ್ ಮಾಡ್ತಾ ಹೋದ ಹಾಗೆ ಒಂದಕ್ಕೆ ಉತ್ತರ ಬರೆದಿದೆ, ಇನ್ನೊಂದಕ್ಕೆ ಉತ್ತರ ಬರೆದಿಲ್ಲ, 2 ಮಾರ್ಕಲ್ಲಿ 1 ಮಾರ್ಕ್ ಮಾತ್ರ ಬೀಳೋ ಚಾನ್ಸಸ್ ಇರ್ತದೆ. ಸೊ ಫಸ್ಟ್ ಲೈನಲ್ಲಿ ಅವನು ಯಾರು ಅಂತ, ಇನ್ನೊಂದು ಲೈನಲ್ಲಿ ಅವನು ಹೇಗೆ ರೋಮಾ ತಲ್ರೇಜನಿಗೆ ಹೆಲ್ಪ್ ಮಾಡಿದ್ದಾನೆ, ಆ ಥರದಲ್ಲಿ ಉತ್ತರ ಬರೆದ್ರೆ ಅಲ್ಲಿ 2 ಮಾರ್ಕ್ ಕಂಪ್ಲೀಟ್ ಸಿಕ್ಕೇ ಸಿಗ್ತದೆ. ಇನ್ನು ಭಾಷೆಗಳಿಗೆ ಮತ್ತು ಕೋರ್ ಸಬ್ಜೆಕ್ಟ್, ಭಾಷೆ ಅಂತ ಹೇಳಿದರೆ ಅಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಸಂಸ್ಕೃತ ಬರ್ಬೋದು. ಕೋರ್ ಸಬ್ಜೆಕ್ಟ್ನಲ್ಲಿ ಸಮಾಜ, ವಿಜ್ಞಾನ, ಗಣಿತ. ಇದಕ್ಕೆ ಉತ್ತರ ಬರೆಯುವ ರೀತಿ ಬೇರೆ ಬೇರೆನೇ ಇರುತ್ತೆ. ನಮ್ಮ ಲ್ಯಾಂಗ್ವೇಜ್ಗಳಲ್ಲಿ, ಭಾಷೆಯ ವಿಚಾರಗಳಲ್ಲಿ ಹೋದರೆ ಕತೆ, ಪುರಾಣ ಉದ್ದಕ್ಕೆ ಆನ್ಸರ್ ಬರೀಬೇಕು. ಅದೇ ನಮ್ಮ ಸೈನ್ಸ್, ಸೋಷಿಯಲಿಗೆ ಹೋದಾಗ ಪಾಯಿಂಟ್ ವೈಸ್ ಆನ್ಸರ್ ಬರೀಬೇಕು. ಯಾಕಂತ ಹೇಳಿದರೆ ಅಲ್ಲಿ ಇವ್ಯಾಲ್ಯುಯೇಟರ್ಸಿಗೆ ತಾನು ಕತೆ ಬರಿತಾ ಹೋದರೆ ಅದನ್ನು ಇವ್ಯಾಲ್ಯುಯೇಟ್ ಮಾಡೋಷ್ಟು ಪೇಷನ್ಸ್ ಇರೋದಿಲ್ಲ. ಅವರು ಹೇಳಿಕೊಟ್ಟಿರೋದು ಆನ್ಸರ್ ಟು ದ ಪಾಯಿಂಟ್, ಏನು ವಿಷಯ ಉಂಟು ಅದಕ್ಕೆ ಮಾತ್ರ ಬುಲೆಟ್ ಫಾರ್ಮಲ್ಲಿ ಅಥವಾ ಪಾಯಿಂಟ್ 1, 2, 3, 4 ಅಂತ ಹಾಕಿ ಆನ್ಸರ್ ಬರೀಬೇಕು. ಅದನ್ನೇ ಲ್ಯಾಂಗ್ವೇಜಿಗೆ ಬರೆದ್ರಲ್ಲಿ ಮಾರ್ಕ್ಸ್ ಕಳ್ಕೊಳ್ತಾರೆ. ಅಲ್ಲಿ ಫುಲ್ ಸೆಂಟೆನ್ಸ್ನಲ್ಲಿ ಈಗ ಹೌ ಡಿಡ್ ಹಿ ಹೆಲ್ಪ್ ಅಂತ ಕೇಳಿದ್ರೆ ಹಿ ಹೆಲ್ಪ್ಡ್ ಇನ್ ದಿಸ್ ವೇ ಅಂತಾದರೂ ಕೊನೆಯಲ್ಲಿ ಬರಬೇಕು. ಓಕೆ, ವೈ ಶಿ ಹ್ಯಾಸ್ ಫಾಲನ್ ಅಂತ ಹೇಳಿದ್ರೆ ಶಿ ಹ್ಯಾಸ್ ಫಾಲನ್ ಬಿಕಾಸ್ ಅಂತ ಹೇಳಿಯೇ ಆನ್ಸರ್ ಬರೀಬೇಕಾಗ್ತದೆ. ಅಲ್ಲಿ ಪಾಯಿಂಟ್ನಲ್ಲಿ ಬರೆದ್ರೆ ಮಾರ್ಕ್ಸ್ ಖಂಡಿತವಾಗಿಯೂ ಅರ್ಧಕ್ಕರ್ಧ ಹೋಗಿರ್ತದೆ. ಪರೀಕ್ಷೆಯ ಹಿಂದಿನ ದಿನಗಳಲ್ಲಿ ಮೇಡಮ್ ಸಾಮಾನ್ಯವಾಗಿ ಮಕ್ಕಳು ಸಾಕಷ್ಟು ತಯಾರಾಗಿರ್ತಾರೆ ಎಲ್ಲ ಕೂಡ, ಆದರೂ ಕೂಡ ಒತ್ತಡಕ್ಕೆ ಒಳಗಾಗ್ತಾರೆ ಅಂತ ಹೇಳುವಂಥದ್ದು. ನಾಳೆ ಪರೀಕ್ಷೆ ಇದೆ, ಹೇಗೆ ಬರೆಯುವಂಥದ್ದು, ನನ್ನಿಂದ ಬರೆಯೋದಕ್ಕೆ ಸಾಧ್ಯನಾ, ಈ ಥರನಾದಂಥ ಹಲವು ಪ್ರಶ್ನೆಗಳು ಅವರನ್ನು ಕಾಡಲಿಕ್ಕೆ ಶುರು ಮಾಡುತ್ತೆ. ಸೊ ಅಂತಹ ಒಂದು ಒತ್ತಡದಿಂದ ಹೇಗೆ ಹೊರಗಡೆ ಬರಬಹುದು ಅಂತ. ಸರಿ, ಈ ಮಕ್ಕಳಿಗೆ ಒತ್ತಡ ಅಂತ ಬಂದೇ ಬರ್ತದೆ. ಈಗ ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ನಾವು ಸಾಕಷ್ಟು ತಯಾರಿ ಮಾಡಿದರೂ ಕೂಡ ನಮಗೆ ಸಮಾರಂಭ ಹೇಗೆ ಆಗುತ್ತಾ ಅನ್ನುವ ಒಂದು ಒತ್ತಡ ಬಂದೇ ಬರ್ತದೆ. ಸೊ ಈ ಒತ್ತಡ ಅಂತ ಬಂದ ತಕ್ಷಣ ಮಕ್ಕಳು ಏನು ಮಾಡಬೇಕು ಅಂತ ಹೇಳಿದರೆ, ಯಾಕೆ ಒತ್ತಡ ಆಗ್ತಾ ಇದೆ ಅಂತ ಹೇಳೋದನ್ನು ಮನೆಯಲ್ಲಿ ಅಪ್ಪ ಅಮ್ಮಂದ್ರಿಗೋ ಅಥವಾ ಅಣ್ಣ ಅಕ್ಕಂದ್ರಿಗೋ ಒಂದು ಸರ್ತಿ ಶೇರ್ ಮಾಡಬೇಕು. ಶೇರ್ ಮಾಡುವ ಸಮಯದಲ್ಲಿ ನಾವು ಯಾರು ಕೇಳ್ತೀವೋ ಅವರು ಕೂಡ ಅದನ್ನು ಅಲರ್ಟಾಗಿ ಕಾನ್ಷಿಯಸ್ ಆಗಿ ಕೇಳಬೇಕು. ಇಲ್ಲ ಹಾಗೇನು ಆಗಲ್ಲ, ನೀನು ಚೆನ್ನಾಗಿ ತಯಾರಿ ಮಾಡಿದ್ದೀಯಾ,
ನೀನು ಓದಿದ್ದೀಯಾ, ನಿನ್ನ ಕೈಲಿ ಆಗತ್ತೆ ಅಂತ ನಾವು ಅವರಿಗೆ ಬೇಕಾದಂತಹ ಪಾಸಿಟಿವ್ ಇನ್ಪುಟ್ಸ್ ಕೊಡಬೇಕು. ಮತ್ತು ಮಕ್ಕಳಾದವರು ಕೂಡ ಹಾಗೆ, ನಾನು ಚೆನ್ನಾಗಿ ಓದಿದ್ದೇನೆ, ನಾನು ಸಾಧಿಸಬಲ್ಲೆ, ನಾನು ಬರೆಯಬಲ್ಲೆ ಅಂತ ಅವರಿಗೆ ಅವರು ಒಂದು ದಿನಕ್ಕೆ 10 ಸಾರಿ ಆದರೂ ಹೇಳ್ಕೊಳ್ಬೇಕು. ಈ ಪಾಸಿಟಿವ್ ಥಿಂಕಿಂಗ್ ಯಾವಾಗ ಬಂತೋ ಆವಾಗ ಒತ್ತಡ ತನ್ನಿಂತಾನೇ ಕಡಿಮೆ ಆಗುತ್ತೆ. ಇದು ಫಸ್ಟ್ ಟಿಪ್. ಇನ್ನೇನು ಮಾಡ್ಬೋದು, ಈಗ ಪರೀಕ್ಷಾ ಹಿಂದಿನ ದಿವಸ ರಾತ್ರಿ ಅವರಿಗೆ ಒತ್ತಡ ಆಗ್ತಾ ಇದೆ, ಓದ್ತಾನೇ ಇದ್ದಾರೆ ಅಂತ ಹೇಳಿದರೆ ಒಂದು ಸಲ ಎದ್ದು ನಿಂತು ಬಾಡಿಯನ್ನು ಸ್ಟ್ರೆಚ್ ಮಾಡಿಕೊಡೋದು. ಆ ಸ್ಟ್ರೆಚ್ ಮಾಡಿಕೊಂಡಾಗ ಅವರಿಗೆ ತುಂಬ ರಿಲ್ಯಾಕ್ಸ್ ಅಂತ ಅನ್ನಿಸ್ತದೆ. ಇಲ್ಲ ಒಂದು ಸರ್ತಿ ಒಂದು 5 ನಿಮಿಷ ಹೋಗಿ ಒಂದು ಸುತ್ತು ನಡ್ಕೊಂಡು ಬರೋದು ಹೊರಗಡೆ ಹೋಗಿ, ಅದು ಕೂಡ ತುಂಬ ರಿಲ್ಯಾಕ್ಸೇಷನ್ ಕೊಡ್ತದೆ. ಮತ್ತು ಅವರು ದಿನ ಎಕ್ಸರ್ಸೈಸ್ ಮಾಡ್ತಾ ಇದ್ದರೆ, ತುಂಬ ಹೆವಿ ಎಕ್ಸರ್ಸೈಸ್ ಅಲ್ಲ, ಲಘು ವ್ಯಾಯಾಮಗಳನ್ನು ಮಾಡಿದರೆ ಅದರಿಂದ ಆಟೋಮೆಟಿಕ್ಕಾಗಿ ಅವರಿಗೆ ಏನಾಗ್ತದೆ, ಈ ಸ್ಟ್ರೆಸ್ ರಿಲ್ಯಾಕ್ಸೇಷನ್ನು ಬಂದೇ ಬರ್ತದೆ. ಅದು ಅಲ್ಲದೆ ಕೆಲವೊಂದು ಸರ್ತಿ ಬರಿತಾ ಹೋದ ಹಾಗೆ ಮಕ್ಕಳಿಗೆ ಸ್ಟ್ರೆಸ್ ಆಗ್ತದೆ. ಹಾಗೆ ಏನು ಮಾಡ್ಬೋದು, ಈಗ ಎಕ್ಸಾಮ್ ಹಾಲಲ್ಲಿದ್ದಾರೆ, ಒಂದು 4-5 ಪ್ರಶ್ನೆ ಬರೆದು 6ನೇ ಪ್ರಶ್ನೆಗಾಗೋ ಅವರಿಗೆ ಉತ್ತರ ಬರೋದಿಲ್ಲ, ಸ್ಟ್ರೆಸ್ ಆಯಿತು ಅಂತ ಹೇಳಿದರೆ, ಲೆಟ್ ದೆಮ್ ಕ್ಲೋಸ್ ದೇಯರ್ ಐಸ್, ಕಣ್ಣನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಕೊಂಡು ದೀರ್ಘವಾಗಿ ಉಸಿರಾಟ ಮಾಡಬೇಕು. ಆ ಉಸಿರಾಟ ಮಾಡಬೇಕಾದ್ರೆ ಅವರು ಗಮನ ಏನು ಕೊಡಬೇಕು ಅಂತ ಹೇಳಿದರೆ, ಒಳಗೆ ಎಷ್ಟು ಹೊಟ್ಟಿಗೆ ಗಾಳಿಯನ್ನು ನಾವು ತಗೊಂಡಿದ್ದೇವೆ ಅದೇ ರೀತಿ ಹೊರಗೆ ಬಿಡೋದ್ರ ಬಗ್ಗೆ ಗಮನ ಕೊಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಕಣ್ಣನ್ನು ಮುಚ್ಕೊಂಡು ಬ್ರೀತ್ ಇನ್ ಅಂತ ಅವರೇ ಹೇಳಿಕೊಂಡು ಹೀಗೆ ಮಾಡಿದರೆ, ಉಸಿರಿನ ಮೇಲೆಯೇ ಅವರ ಗಮನ ಕೊಟ್ಟರೆ ತನ್ನಷ್ಟಕ್ಕೆ ಅವರ ಸ್ಟ್ರೆಸ್ ರಿಲ್ಯಾಕ್ಸ್ ಆಗ್ತದೆ. ಇದು ನಮ್ಮ ಸ್ಕೂಲಿನಲ್ಲಿ ನಾವು ಮಕ್ಕಳಿಗೆ ಮಾಡಿ ಕೂಡ ನೋಡಿದ್ದೇವೆ. ಒಂದು ಘಟನೆ ಆಗಿತ್ತು, ಪರೀಕ್ಷೆಗೆ ಹತ್ತಿರ ಬಂದಾಗ ಮಗು ಫೇಂಟಾಗಿ ಬಿದ್ದು ಬಿಡುವಷ್ಟರ ಮಟ್ಟಿಗೆ ಆದಳು. ಅವಳನ್ನು ಕರೆದು ನೀರು ಮುಖಕ್ಕೆ ಸ್ಪ್ರೇ ಮಾಡಿ ಆಮೇಲೆ ಅವಳಿಗೆ ಹೇಳಿದ ಹಾಗೆ ಬ್ರೀದ್ ಇನ್ ಬ್ರೀದ್ ಔಟ್ ಅಂತ ಹೇಳಿ. ಸೊ ಬ್ರೀದ್ ಇನ್ನನ್ನು ಅವರು ಸ್ವಲ್ಪ ಲಾಂಗಾಗೇ ತಗೊಳ್ಬೇಕು, ಅದೇ ಫೇಸಲ್ಲಿ ಅವರು ಆ ಹೊರಗಡೆ ಕೂಡ ಉಸಿರನ್ನು ಬಿಡಬೇಕು. ಇದು ಖಂಡಿತ ಅವರಿಗೆ ಸಹಾಯ ಮಾಡ್ತದೆ. ಸಪೋಸ್ ನಡೀತಾ ಹೋದಾಗ ಕೂಡ ಹಾಗೆ, ಈಗ ಎಕ್ಸರ್ಸೈಸು ಅಥವಾ ಇನ್ನೇನೋ ವ್ಯಾಯಾಮಗಳನ್ನು ಕೂತಲ್ಲೇ ಮಾಡಬೇಕು, ಮಲಗಿದಲ್ಲೇ ಮಾಡಬೇಕು ಅಂತ ಏನಿಲ್ಲ. ಸಪೋಸ್ ಮಗು ನಡೀತಾ ಶಾಲೆಗೆ ಬರ್ತದೆ ಅಂತ ಹೇಳಿದರೆ ತನ್ನ ಹೆಜ್ಜೆಯನ್ನು ಒಬ್ಸರ್ವ್ ಮಾಡೋದು. ಎಷ್ಟರ ಮಟ್ಟಿಗೆ ನಾನು ಭಾರವನ್ನು ಭೂಮಿ ಮೇಲೆ ಹಾಕ್ತಾ ಇದ್ದೇನೆ, ಒಂದು ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆಗೆ ಎಷ್ಟು ಟೈಮ್ ಸ್ಪೇಸ್ ತಗೊಳ್ತಾ ಇದ್ದೇನೆ, ಅದನ್ನು ಒಬ್ಸರ್ವ್ ಮಾಡ್ತಾ ಹೋದ ಹಾಗೆ ಅವರಿಗೆ ಈ ಮನಸ್ಸಲ್ಲಿದ್ದಂತಹ ಸ್ಟ್ರೆಸ್ ಕಡಿಮೆ ಆಗಿಯೇ ಆಗ್ತದೆ. ಸೊ ಈ ರೀತಿಯಲ್ಲಿ ಅವರು ಒತ್ತಡವನ್ನು ನಿವಾರಿಸ್ಕೊಳ್ಬೋದು. ಅದರ ಜೊತೆಗೆ ಅವರಿಗೆ ಮುಖ್ಯವಾಗಿರಬೇಕಾದದ್ದು ಅಂತ ಹೇಳಿದರೆ, ತಾನು ಮಾಡಬಲ್ಲೆ, ತಾನು ಬರೆಯಬಲ್ಲೆ, ತಾನು ಓದಬಲ್ಲೆ, ತಾನು ಒಳ್ಳೆ ಮಾರ್ಕ್ಸ್ ಗಳಿಸ್ತೇನೆ ಅಂತ ಹೇಳುವಂಥ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅವರಿಗೆ ಬರಬೇಕು. ಅದಕ್ಕೆ ಮನೆಯಲ್ಲಿ ಹಾಗೂ ಶಾಲೆಯಲ್ಲಿ ಎಲ್ಲರ ಸಹಕಾರ ಕೂಡ ಅವರಿಗೆ ಬೇಕಾಗ್ತದೆ. ಪರೀಕ್ಷೆಯ ತಯಾರಿ ಬಗ್ಗೆ ನೀವು ಹೇಳಿದ್ರಿ, ಹೇಗೆ ನಾವು ತಯಾರಿ ಮಾಡಿಕೊಂಡು ಎಕ್ಸಾಮ್ ಹಾಲಿಗೆ ಹೋಗಬೇಕು, ಪರೀಕ್ಷೆಯನ್ನು ಅಲ್ಲಿ ಹೇಗೆ ಎದುರಿಸಬೇಕು ಅನ್ನೋ ಬಗ್ಗೆ. ಈಗ ಮುಂದುವರೆದು ನಾವು ನೋಡೋದಾದರೆ, ಪರೀಕ್ಷೆ ಹಿಂದಿನ ದಿನ ಅನ್ನುವಂಥದ್ದು, ಮನೆಯವರು ಸಾಕಷ್ಟು ಒತ್ತಡದಲ್ಲಿರ್ತಾರೆ, ಮಕ್ಕಳು ಕೂಡ ನಾಳೆ ಎಕ್ಸಾಮ್ ಇದೆ ಇವತ್ತು ಹೇಗೆ ಅನ್ನುವ ಬಗ್ಗೆ ಇರ್ತಾರೆ. ಈ ಒಂದು ಪರೀಕ್ಷೆ ಹಿಂದಿನ ದಿನದ ಪೂರ್ವ ತಯಾರಿ ಹೇಗಿರಬೇಕು ಅಂತ ಹೇಳ್ತೀರಾ ಮೇಡಮ್? ಹೆಚ್ಚಾಗಿ ಪರೀಕ್ಷೆಯ ಹಿಂದಿನ ಪೂರ್ವ ತಯಾರಿ ಹೇಗಿರಬೇಕು ಅಂತ ಹೇಳಿದರೆ, ಒಂದು ಮನೆಯಲ್ಲಿ ದನ ಹೇಗೆ ಮೆಲುಕು ಹಾಕ್ತದೆ ಹಾಗೆ ಇರಬೇಕು. ಆ ದಿವಸದಲ್ಲಿ ಅವರು ಮತ್ತೆ ಹೊಸ ವಿಷಯವನ್ನು ಓದಲಿಕ್ಕೆ ಹೋಗಬಾರ್ದು. ತಾನು ಇಷ್ಟರವರೆಗೆ ಒಂದು ವರ್ಷದಲ್ಲಿ ಏನು ಓದಿದ್ದೇನೆ ಅದಕ್ಕೆ ಮಾಡಿಕೊಂಡಂತಹ ಪಾಯಿಂಟ್ ಬುಕ್ ಇರುತ್ತಲ್ಲ, ಆ ಪಾಯಿಂಟ್ ಬುಕ್ಕನ್ನು ಮಾತ್ರ ಅವರು ನೋಡ್ತಾ ಹೋಗಬೇಕು. ಪಾಯಿಂಟ್ಸ್ ನೋಡ್ತಾ ಹೋದ ಹಾಗೆ ತನಗಿದು ನೆನಪಿದೆ, ಇದು ನೆನಪಿದೆ, ನಾನು ಇಂಥ ದಿವಸ ಓದಿದ್ದೇನೆ ಅಂತ ಹೇಳೋ ಧೈರ್ಯ ಅವರಿಗೆ ಬರ್ತದೆ. ಸಪೋಸ್ ಯಾರಾದರೂ ಒಬ್ಬರು ಫ್ರೆಂಡ್ಸ್ ಹೇಳಿದರು ಈ ಪಾಠವನ್ನು ಓದಬೇಕು, ಅದರಲ್ಲಿ ತುಂಬ ಕ್ವಶನ್ ಬರ್ತದೆ ಅಂತ ಹೇಳಿದ್ರೆ ಅದಕ್ಕೆ ದಯವಿಟ್ಟು ಅವ್ರು ಕೈ ಹಾಕಬಾರ್ದು. ಹೊಸ ವಿಷಯಕ್ಕೆ ಕೈ ಹಾಕಿದರೆ ಅದನ್ನು ಓದಿ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಮೊದಲು ಓದಿದಂತಹ ಎಲ್ಲ ವಿಷಯಗಳು ಅವರಿಗೆ ಮರೆತು ಹೋಗ್ತದೆ. ಸೊ ಹೊಸ ವಿಷಯಕ್ಕೆ ಕೈ ಹಾಕದೆ ಅವತ್ತಿಗೆ ಏನು ಇಷ್ಟರವರೆಗೆ ಓದಿದ್ದಾರೆ ಅದರ ಮೇಲೆ ಗ್ಲ್ಯಾನ್ಸ್ ಮಾಡಿದರೆ ಸಾಕು. ಅದರ ಜೊತೆಗೆ ಉತ್ತಮವಾದಂತಹ ಆಹಾರ ಅವರು ಸೇವಿಸಲೇಬೇಕು. ಪರೀಕ್ಷೆ ಬಂತು ಅಂತ ಹೇಳಿದರೆ ಎಲ್ಲರೂ ಫಸ್ಟ್ ರಿಜೆಕ್ಟ್ ಮಾಡೋದು ಫುಡ್. ಸೊ ಪೋಷಕರಾದವರು ಇದರ ಬಗ್ಗೆ ಗಮನ ಕೊಡಬೇಕು. ಮಕ್ಕಳು ನಿಯಮಿತವಾಗಿ ಸರಿಯಾದಂತಹ ಆಹಾರ ಸೇವನೆ ಮಾಡಬೇಕು. ಅವರಿಗೆ ವಿಟಮಿನ್ ಹಾಗೂ ಪ್ರೋಟೀನ್ ಯುಕ್ತ ಆಹಾರವನ್ನು ನೀಡಲೇಬೇಕು. ಸಾಕಷ್ಟು ಪ್ರಮಾಣದಲ್ಲಿ ಅವರು ದ್ರವವನ್ನು ಕೂಡ ಸೇವಿಸಿರಬೇಕು. ಈಗದ ತಾಪಮಾನ ಕಂಡಿದ್ದೀರಾ, ಟೂ ಹಾಟ್ ಇಟ್ ಈಸ್ ಔಟ್ಸೈಡ್. ಸೊ ಅವರಿಗೆ ನೀರಿನ ಸ್ಕ್ಯಾರ್ಸಿಟಿ ಆಗಬಾರ್ದು, ನೀರು ಕೂಡ ಬೇಕಾದಷ್ಟು ಕುಡಿಲೇಬೇಕಾಗ್ತದೆ. ಅದೇ ರೀತಿ ಮನಃಶಾಂತಿಯನ್ನು ಕಾಪಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಮಾರನೇ ದಿವಸ ಬೆಳಗ್ಗೆ ಪರೀಕ್ಷೆಗೆ ಎದ್ದು ರೆಡಿ ಆಗ್ಬೋದು ಅಂತ ನಾನು ಅಂದ್ಕೊಳ್ತೇನೆ.
ಮೇಡಮ್, ಈಗ ಮುಂದುವರೆದು ನೋಡೋದಾದರೆ ಮಕ್ಕಳಿಂದ ಮಕ್ಕಳಿಗೆ ಓದುವಂಥ ಹವ್ಯಾಸ ಅಥವಾ ಓದುವಂಥ ಅಭ್ಯಾಸ ಅನ್ನುವಂಥದ್ದು ಡಿಫರ್ ಆಗಿರ್ತದೆ. ಬೇರೆ ಬೇರೆ ರೀತಿಯಲ್ಲಿ ಓದುವಂಥ ಮಕ್ಕಳಿದ್ದಾರೆ. ಕೆಲವೊಂದಷ್ಟು ಮಕ್ಕಳು ತಾವು ಬಾಯ್ಪಾಠ ಮಾಡ್ಕೊಂಡು ಬರೆಯುವಂಥ ಸಂದರ್ಭಗಳು ಜಾಸ್ತಿ ಇರ್ತದೆ. ಕೆಲವೊಂದಷ್ಟು ಮಕ್ಕಳು ಅವರು ಕೇಳಿದರೆ ಸಾಕು, ಕೇಳೋದ್ರಲ್ಲೇ ಅವರಿಗೆ ಸಿಗ್ತದೆ. ಇನ್ನು ಕೆಲವಷ್ಟು ಮಕ್ಕಳಿಗೆ ಅವರ ಯಾರು ಲೆಕ್ಚರ್ ಇದ್ದಾರೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನವರು, ಅವರು ಹೇಳಿದ ಪಾಠಗಳಷ್ಟೇ ಅರ್ಥ ಆಗುವಂಥದ್ದು, ಬೇರೆಯವರ ವಿಷಯಕ್ಕೆ ಅವರು ತಲೆ ಹಾಕೋದಿಲ್ಲ. ಹೀಗಾಗಿ ಓದುವ ಕ್ರಮದಲ್ಲಿ ಯಾವ ರೀತಿಯಾದಂಥ ಓದುವ ಕ್ರಮ ಹೆಚ್ಚು ಸೂಕ್ತ ಅಂತ ನೀವು ಹೇಳ್ತೀರಾ? ಓದುವ ವಿಷಯಕ್ಕೆ ಬಂದರೆ ಅದು ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಖಂಡಿತವಾಗಿಯೂ ಭಿನ್ನವಾಗಿರ್ತದೆ. ಡಿಪೆಂಡ್ಸ್ ಆನ್ ದೇಯರ್ ಹ್ಯಾಬಿಟ್. ಅವರು ಹೇಗೆ ಬೆಳೆಸಿಕೊಂಡು ಬಂದಿದ್ದಾರೋ ಅದೇ ಸೂಕ್ತ ಅವರಿಗೆ. ನಾವು ಕೊನೆಯ ಗಳಿಗೆಯಲ್ಲಿ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನ ಪ್ರಕಾರ ಓದುವ ಸಮಯ ಮತ್ತು ಓದುವ ರೀತಿ ಯಾವುದು ಅಂತ ನಾನು ಹೇಳಬಲ್ಲೆ. ನನ್ನ ಲೆಕ್ಕದಲ್ಲಿ ಮಕ್ಕಳು ಬೆಳಗಿನ ಜಾವ ಎದ್ದು ಓದೋದು ತುಂಬ ಸೂಕ್ತ ಅಂತ ಹೇಳ್ತೇನೆ. ಯಾಕಂದರೆ ಈಗ ರಾತ್ರಿ ಓದುವ ಮಕ್ಕಳು ತುಂಬ ಇದ್ದಾರೆ. ಕೇಳಿದರೆ ನಾವು ನೈಟ್ ರೀಡರ್ಸ್ ಅಂತ ಹೇಳ್ತಾರೆ. ಆದರೆ ಬೆಳಗಿಂದ ಸಂಜೆವರೆಗೆ ಅದು ಸ್ಕೂಲಲ್ಲಿ ಏನಾಯಿತು, ಮನೆಯಲ್ಲಿ ಏನಾಯಿತು, ದಾರಿಯಲ್ಲಿ ಬಂದಾಗ ಏನಾಯಿತು, ಅದೆಲ್ಲ ಅವರ ಸ್ಮೃತಿ ಪಟಲದಲ್ಲಿ ಮತ್ತೆ ಮತ್ತೆ ಬರ್ತಾ ಇರ್ತದೆ. ಸೊ ಓದಿದಾಗ ಅವರೇನು ಆಟೋಮೆಟಿಕ್ಕಾಗಿ ಆದ ಘಟನೆಗಳ ಬಗ್ಗೆ ಗಮನ ಹರಿಸುವಂತಹ ಚಾನ್ಸಸ್ ಜಾಸ್ತಿ. ಆದರೆ ಒಂದು ಸರ್ತಿ ಅವರು ಚೆನ್ನಾಗಿ ಸೌಂಡ್ ಸ್ಲೀಪ್ ಸಿಕ್ಕಿದರೆ ಬೆಳಗ್ಗೆ ಎದ್ದಾಗ ತುಂಬ ಫ್ರೆಶ್ ಆಗಿರ್ತಾರೆ. ಮತ್ತು ಯಾವುದೇ ರೀತಿಯಾದಂತಹ ಗಲಭೆಗಳು ಬೆಳಗಿನ ಜಾವದಲ್ಲಿ ಇರೋದಿಲ್ಲ. ಏನಾದರೂ ಕೇಳಿದರೆ ಹಕ್ಕಿಯ ಇಂಪಾದ ಕೂಗು ಕೇಳ್ಬೋದಷ್ಟೇ. ಸೊ ಆ ಸಮಯವನ್ನು ಅವರು ಓದಿಗೆ ಅಂತ ಇಟ್ಟುಕೊಂಡ್ರೆ ಖಂಡಿತವಾಗಿಯೂ ಅವರ ಏನು ತಗೊಳ್ಳುವಂತಹ ಅವರ ಬ್ರೈನಿಗೆ ತಗೊಳ್ಳುವಂಥ ಇನ್ಪುಟ್ ಜಾಸ್ತಿ ಅಂತ ನಾನು ಹೇಳ್ತೇನೆ. ಮತ್ತು ಓದುವ ಸ್ಟೈಲ್ ಬೇರೆ ಬೇರೆ ಇರ್ತದೆ. ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ, ದಿವಸದಲ್ಲಿ 5-6 ಗಂಟೆ ಓದ್ತಾರೆ, ಓದಿ ಪಾಯಿಂಟ್ಸ್ ಮಾಡ್ತಾರೆ. ಪಾಯಿಂಟ್ಸ್ ಮಾಡಿದ ಮೇಲೆ ಫನ್ ಸ್ಟಕ್ ಇದ್ದರೆ ಅದನ್ನೆಲ್ಲ ಗೋಡೆಯಲ್ಲಿ ಅಂಟಿಸಿಕೊಂಡು ತನ್ನ ಮೈಂಡಲ್ಲಿ ಹೇಗೆ ಅದು ಎಲ್ಲೆಲ್ಲಿ ಸ್ಟೋರ್ ಆಗಿದೆ ಅದೇ ರೀತಿ ಅವರ ಗೋಡೆಗಳಲ್ಲೆಲ್ಲ ಅಂಟಿಸಿಕೊಂಡಿರ್ತಾರೆ. ಸೊ ಏನು ಅವರು ರೂಮಿಗೆ ಎಂಟ್ರಿ ಆದ ತಕ್ಷಣ ಅವರಿಗೆ ಕಾಣೋದೇನು, ತಾನು ಓದಿದ ವಿಷಯಗಳು ಮಾತ್ರ. ಅದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ಅದೇ ಇನ್ನು ಕೆಲವ್ರ ಮಕ್ಕಳಿಗೆ ಅದೆಲ್ಲ ಆಗಲ್ಲ. ಅವರಿಗೆ ಕೂತು ಒಬ್ಬರೇ ಓದಿದರೆ ಖಂಡಿತ ಹಿಡಿಯೋದಿಲ್ಲ. ಸೊ ಅವ್ರೇನು ಮಾಡ್ತಾರೆ, ಗ್ರೂಪಲ್ಲೇ ಅವರಿಗೆ ಓದಬೇಕು. ಗುಂಪು ಚರ್ಚೆ, ಗುಂಪಿನಲ್ಲಿ ಓದುವಿಕೆ ಅವರಿಗೆ ಬಹಳ ಹಿಡಿಸ್ತದೆ ಅಂತ ನಾನು ಅಂದ್ಕೊಳ್ತೇನೆ. ಅವರು ಏನು ಮಾಡ್ತಾರೆ, 5 ಮಕ್ಕಳಿದ್ರೆ 5 ಮಕ್ಕಳು 5 ಚಾಪ್ಟ್ರನ್ನು ಹಂಚಿಕೊಂಡು ಒಬ್ಬರೊಬ್ಬರು ಒಂದೊಂದನ್ನು ಪ್ರೆಸೆಂಟ್ ಮಾಡ್ತಾರೆ. ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಷ್ಟಿದೆ, 1 ಮಾರ್ಕ್ ಕ್ವಶನ್ಸ್ ಎಷ್ಟಿದೆ, 3 ಮಾರ್ಕ್ಸ್ ಕ್ವಶನ್ ಎಷ್ಟಿದೆ, ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಎಷ್ಟಿದ್ದಾವೆ, ಇಂಥದ್ದನ್ನೆಲ್ಲ ಅವರೇ ಲಿಸ್ಟ್ ಔಟ್ ಮಾಡಿಕೊಂಡು ಬಂದು ಪ್ರೆಸೆಂಟ್ ಮಾಡ್ತಾರೆ. ಉಳಿದವರದನ್ನು ಕೇಳ್ತಾರೆ. ಇದು ಕೂಡ ಇಫೆಕ್ಟಿವ್ ಆಗಿರುತ್ತೆ. ಸೊ ಅದು ಒಂದೊಂದು ಮಗುವಿಂದ ಒಂದೊಂದು ಮಗುವಿಗೆ ವಿಭಿನ್ನವಾಗಿ ಇರ್ತದೆ. ಕೆಲವ್ರು ಏನು ಮಾಡ್ತಾರೆ, ಟೇಬಲ್ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಓದ್ತಾರೆ. ಇನ್ನು ಕೆಲವರಿಗೆ ಹಾಗಲ್ಲ, ಅವರಿಗೆ ಆಚೆ ಈಚೆ ಹೋಗಿಕೊಂಡು ಓದಬೇಕು, ಆ್ಯಕ್ಷನ್ ಮಾಡಿಕೊಂಡು ಓದಬೇಕು. ಅಥವಾ ಇನ್ನೊಬ್ಬರಿಗೆ ಹೇಳಿಕೊಂಡು, ಈಗ ಮನೆಯಲ್ಲೇ ಆದರೆ ಪೇರೆಂಟ್ಸಿಗೆ ಹೇಳಿಕೊಂಡಾದರೂ ಅವರಿಗೆ ಓದಬೇಕಾಗ್ತದೆ. ಸೊ ಆಗ ಪೇರೆಂಟ್ಸ್ ಏನು ಮಾಡಬೇಕು, ತನಗೆ ಗೊತ್ತಿಲ್ಲದೆ ಇರುವ ವಿಚಾರ ಆದರೂ ಕೂಡ ಆ ಮಗು ಹತ್ರ ಹೌದಾ, ಅದು ಹೇಗೆ, ಯಾಕೆ ಅಂತ ಮಿಡ್ಲಲ್ಲಿ ಒಂದೊಂದು ಪ್ರಶ್ನೆ ಹಾಕಿದರೆ ಅಮ್ಮ ನಾನು ಹೇಳೋದನ್ನು ಕೇಳ್ತಾ ಇದ್ದಾರೆ, ಖಂಡಿತ ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಅಂತ. ಸೊ ಆ ಎಕ್ಸ್ಪ್ಲೈನ್ ಮಾಡುವಾಗ ಮಗುವಿಗೆ ಇನ್ನಷ್ಟು ಗಟ್ಟಿಯಾಗಿ ಕಲಿತ ವಿಚಾರಗಳು ಮನಸ್ಸಲ್ಲಿ ಕೂತ್ಕೊಳ್ತದೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಚಿಲ್ಡ್ರನ್ ಹೌ ದೇ ಹ್ಯಾವ್ ದ ಪ್ರಾಕ್ಟೀಸ್. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಮಕ್ಕಳಲ್ಲಿ ಮನೆಯಲ್ಲಿ ಒಂದು ಪರೀಕ್ಷೆ ಇದೆ ಅಂತ ಹೇಳಿದ್ರೆ ಇಡೀ ಮನೆಗೆ ಪರೀಕ್ಷೆ ಇದೆ ಅನ್ನುವಂಥ ವಾತಾವರಣ. ಈ ವರ್ಷ SSLCಯಲ್ಲಿದ್ದಾನೆ ಮಗ, ಹಾಗಾಗಿ ನಾವು ಹೆಚ್ಚಿನ ಫಂಕ್ಷನ್ಸ್ ಅಟೆಂಡ್ ಆಗ್ತಾ ಇಲ್ಲ, ಅಥವಾ SSLC ಇದ್ದಾನೆ ಮಗ, ಹಾಗಾಗಿ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಇತ್ತೀಚಿನ ದಿನಗಳಲ್ಲಿ, ಮನೆಯಲ್ಲಿ TV ಹಾಕೋದಿಲ್ಲ, ಈ ಥರ ಎಲ್ಲ ಪೋಷಕರು ಕೂಡ ಮಕ್ಕಳ ಪರೀಕ್ಷೆಗೆ ತಯಾರಾಗಿರ್ತಾರೆ. ಹಾಗಿರುವಾಗ ಮನೆಯಲ್ಲಿ ಪೋಷಕರು ಮಕ್ಕಳ ಪರೀಕ್ಷೆಗೆ ಎಷ್ಟು ಮಹತ್ವವನ್ನು ನೀಡಬೇಕು, ಹೇಗೆ ಮಹತ್ವವನ್ನು ನೀಡಬೇಕು ಅಂತ ಹೇಳ್ತೀರಾ? ಖಂಡಿತವಾಗಿ ಒಳ್ಳೆ ಪ್ರಶ್ನೆ. ಮಕ್ಕಳು SSLC ಪರೀಕ್ಷೆ ಬರಿತಾ ಇದ್ದಾರೆ ಅಂತ ಹೇಳಿದರೆ ಪೋಷಕರು ಕೂಡ ಅದೇ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಅಂತಲೇ ಅವ್ರ ಮನಸ್ಸಲ್ಲಿ ಅಂದ್ಕೊಳ್ಬೇಕು. ಖಂಡಿತವಾಗಿಯೂ ಮನೆಯಲ್ಲಿ ಮಕ್ಕಳಿಗೆ ಓದಿಗೆ ಯಾವ ರೀತಿ ಪ್ರಾಶಸ್ತ್ಯ ಕೊಡಬೇಕು ಅಂತ ಪೇರೆಂಟ್ಸ್ ಆದವರಿಗೆ ಖಂಡಿತ ಗೊತ್ತಿರ್ತದೆ. ಅದರಿಂದಾಗಿ ಅವರು TV ನೋಡೋದು ಅಥವಾ ಮೊಬೈಲ್ ನೋಡೋದನ್ನು ಖಂಡಿತವಾಗಿ ಅವಾಯ್ಡ್ ಮಾಡಬೇಕು. ಮಕ್ಕಳಿಗೆ ಓದಲಿಕ್ಕೆ ಹೇಳಿ ಪೇರೆಂಟ್ಸ್ ಆಗಿ ತಾವೇ TV ಇಟ್ಟರೆ ಅಥವಾ ನಾವೇ ಮೊಬೈಲನ್ನು ಹಿಡ್ಕೊಂಡು ನೋಡ್ತಾ ಇದ್ದರೆ ಅದು ಆಟೋಮೆಟಿಕ್ಕಾಗಿ ಮಕ್ಕಳ ಮನಸ್ಸನ್ನು ಕೂಡ ಆ ಕಡೆಗೆ ಸೆಳೀತದೆ. ಅದರಿಂದಾಗಿ ದಯವಿಟ್ಟು ಪೋಷಕರಾದವರು ಗಮನಿಸಬೇಕಾದಂಥ ವಿಚಾರ ಏನು ಅಂತ ಹೇಳಿದರೆ, ಮನೆಯಲ್ಲಿ ಎಷ್ಟು ಹೊತ್ತಿಗೆ TV ಕೊಡ್ಬೋದು ಮಗುವಿಗೆ ಅಷ್ಟೊತ್ತಿಗೆ ಮಾತ್ರ ಎಲ್ಲರೂ ನೋಡಬೇಕು. ಫಾರ್ ಎಕ್ಸಾಂಪಲ್, ಮಗು 6 ಗಂಟೆ ಕಂಟಿನ್ಯೂಸ್ ಓದಲಿಕ್ಕೆ ಆಗಲ್ಲ. ಸೊ 1 ಗಂಟೆ ಓದಿತು ಅಂತ ಹೇಳಿದ್ರೆ ಒಂದು 10 ನಿಮಿಷ ಬ್ರೇಕ್ ಬೇಕೇ ಬೇಕು. ಆಗ ಎಲ್ಲರೂ ಜೊತೆಯಲ್ಲೇ ನೋಡಿ TVಯನ್ನು, ಎಲ್ಲರೂ ಜೊತೆಯಲ್ಲೇ ಎಂಜಾಯ್ ಮಾಡಿ. ಇನ್ನೇನೊಂದು ಗಂಟೆ ಓದ್ತದೆ, ಊಟ ಮಾಡೋದು, ಎಲ್ಲರ ಜೊತೆಯಲ್ಲೇ ಊಟ ಮಾಡೋದು.
ಆಗ ಮತ್ತೆ ಪಾಠದ ವಿಷಯವನ್ನು ಎಳಿಬಾರ್ದು. ಯಾಕಂತ ಹೇಳಿದರೆ ಮಕ್ಕಳಿಗೆ ಅಲ್ಲಿ ಓದಿನೇ ಸ್ಟ್ರೆಸ್ ಆಗಿರುತ್ತೆ, ಪುನಃ ಅದೇ ವಿಷಯ ಅಂತ ಹೇಳಿದರೆ ಮಕ್ಕಳಿಗೆ ಅಲ್ಲಿ ರಿಲ್ಯಾಕ್ಸೇಷನ್ ಆಗಲ್ಲ. ಸೊ ಚೇಂಜ್ ಆಫ್ ವರ್ಕ್ ಈಸ್ ಇಟ್ ಸೆಲ್ಫ್ ರಿಲ್ಯಾಕ್ಸೇಷನ್. ಸೊ ಅದಕ್ಕೆ ಬೇಕಾಗಿ ಪೋಷಕರು ಆ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಆಮೇಲೆ ಪರೀಕ್ಷಾ ಸಮಯದಲ್ಲಿ ಗೆಸ್ಟ್ಗಳನ್ನು ಇನ್ವೈಟ್ ಮಾಡೋದು ತುಂಬ ಕಷ್ಟ. ಯಾಕಂತ ಹೇಳಿದರೆ ಗೆಸ್ಟ್ಗಳು ಬಂದಾಗ ಮನೆಯ ಎಂಟೈರ್ ಅಟ್ಮಾಸ್ಫಿಯರ್ ಚೇಂಜ್ ಆಗುತ್ತೆ, ವಾತಾವರಣವೇ ಚೇಂಜ್ ಆಗಿರುತ್ತೆ. ಅವ್ರಿಗೆ ಬೇಕಾದ ಹಾಗೆ ನಡ್ಕೊಳ್ಳೋದು, ಅವ್ರ ಮಕ್ಕಳು ಬರೋದು, ಗಲಾಟೆ ಮಾಡೋದು, ಇದೆಲ್ಲ ಆಗುತ್ತೆ. ಯೂಶ್ವಲಿ 1 to 9 ಮಕ್ಕಳ ಪರೀಕ್ಷೆ ಮುಗ್ದಿರುತ್ತದೆ, 10th ಪರೀಕ್ಷೆ ನಡೀತಾ ಇರ್ತದೆ. ಸೊ ನೆಂಟರಿಷ್ಟರು ಬರೋದಾದ್ರೆ ಅವ್ರು ಏನು ಮಾಡ್ತಾರೆ, ತಮ್ಮ ಜೊತೆಗೆ ನಮ್ಮ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸಿನ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಾರೆ. ಆಟೋಮೆಟಿಕ್ ಏನಾಗ್ತದೆ, 10ನೇ ಕ್ಲಾಸ್ ಬರೆಯುವ ಮಗುವಿಗೆ ನಂದೊಂದು ಪರೀಕ್ಷೆ ಮುಗಿಲಿಲ್ಲ, ನನಗೆ ಅವ್ರ ಜೊತೆ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಫೀಲಿಂಗ್ ಬರ್ತದೆ. ಅದರ ಬದಲಿಗೆ ಪೋಷಕರಾದವರು ಮಕ್ಕಳ ಜೊತೆ ತಾವು ಓದಿಕೊಂಡು, ಅಂದರೆ ಈಗ ಬೆಳಗ್ಗೆ ಮಗು ಬೇಗ ಹೇಳ್ತದೆ, ಎದ್ದು ಓದಲಿಕ್ಕೆ ಶುರು ಮಾಡ್ತಾನೆ, ಅಷ್ಟೊತ್ತಿಗೆ ಅಮ್ಮ ಕೂಡ ಅಥವಾ ಅಪ್ಪನೋ ಬೆಳಗ್ಗೆ ಬೇಗನೆ ಎದ್ದು ಮಗುವಿಗೊಂದಷ್ಟು ಹಾಲು ಅಥವಾ ಇನ್ನೇನಾದರೂ ತಿನ್ನಲಿಕ್ಕೆ ಲೈಟ್ ಫುಡ್ಡನ್ನು ಕೊಟ್ಟು ಮಗು ಓದ್ತಾ ಇರುವಾಗ ಅದರ ರೂಮಲ್ಲಿ ಕೂತ್ಕೊಂಡು ತಾನು ಒಂದು ಯಾವುದಾದ್ರೂ ಪುಸ್ತಕವನ್ನು ಓದಿದರೆ ಮಗುವಿಗೆ ಏನಾಗ್ತದೆ, ನಾನೊಬ್ಬನೇ ಓದ್ತಾ ಇರೋದಲ್ಲ, ನನ್ನ ಅಮ್ಮ ಕೂಡ ನನಗೆ ಸಪೋರ್ಟ್ ಮಾಡಲಿಕ್ಕೆ ನನ್ನ ಜೊತೆ ಇದ್ದಾರೆ ಅಂತ ಹೇಳುವ ಭಾವನೆ ಬಂದಾಗ ಅಲ್ಟಿಮೇಟ್ಲಿ ಕಾನ್ಫಿಡೆನ್ಸ್ ಡೆವಲಪ್ ಆಗಿಯೇ ಆಗ್ತದೆ. ಸೊ ಇದನ್ನು ಪೋಷಕರಾದವರು ಮಾಡ್ಬೋದು. ಆಮೇಲೆ ಉತ್ತಮ ಆಹಾರವನ್ನು ಅವರು ನೀಡಬೇಕು. ಯೂಶ್ವಲಿ ಫ್ರೈಡ್ ಫುಡ್ ಕೊಡ್ತಾರೆ. ಮಕ್ಕಳು ಏನು ಮಾಡ್ತಾರೆ, ರಾತ್ರಿ ನಿದ್ದೆ ಬರ್ತದೆ ಓದುವಾಗ ಅಂತ ಹೇಳಿ ಅಂಗಡಿಯಿಂದ ಕಡಲೆಕಾಯಿ ಅಥವಾ ಇನ್ನೇನೋ ಕುರ್ಕುರೆ ಅದೆಲ್ಲ ತೊಗೊಂಡು ಬಂದು ಇಟ್ಕೊಳ್ತಾರೆ, ಕಂಟಿನ್ಯೂಸ್ ಆಗಿ ಅದನ್ನು ತಿಂದುಕೊಂಡು ಓದ್ತಾರೆ. ಮಾರನೇ ದಿವಸ ಎಸಿಡಿಟಿ ಡೆವಲಪ್ ಆಗುತ್ತೆ, ಎಕ್ಸಾಮ್ ಹಾಲ್ನಲ್ಲಿ ವಾಂತಿ ಬರುವಂಥದ್ದು, ಇನ್ನೇನೋ ಆರೋಗ್ಯದ ಸಮಸ್ಯೆಗಳು ಎದುರಾಗ್ತದೆ. ಸೊ ಅದರ ಬದಲಿಗೆ ಮನೆಯಲ್ಲಿ ಮಾಡಿದಂತಹ ಉತ್ತಮ ಆಹಾರವನ್ನು ಅವರು ಕೊಟ್ಟರೆ ಖಂಡಿತ ಮಕ್ಕಳಿಗೆ ಅದು ಸಹಾಯ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಮೇಡಮ್, ಇನ್ನೂ ಮುಂದುವರೆದು ನಾವು ನೋಡೋದಾದರೆ ಮಕ್ಕಳು ಪರೀಕ್ಷೆ ಅಂತ ಹೇಳಿದಾಗ ತರಾತುರಿಯಲ್ಲಿ, ಆಗಲೇ ನೀವು ಹೇಳಿದ್ರಿ ಹೆಚ್ಚು ಗಡಿಬಿಡಿ ಮಾಡ್ಕೊಂಡು ಹೋಗಬಾರ್ದು ಪರೀಕ್ಷೆಗೆ. ಆದರೆ ಏನಾಗುತ್ತೆ, ಕೆಲವು ಮನೆಗಳಲ್ಲಿ ಒತ್ತಡದ ವಾತಾವರಣವೋ ಯಾವುದೋ ಒಂದು ಕಾರಣಕ್ಕೆ ತಡವಾಗಿ ಹೋಗಿರ್ತಾರೆ, ಆಗಲೂ ಕೂಡ ಮಕ್ಕಳು ಸಾಕಷ್ಟು ಒತ್ತಡಕ್ಕೆ ಒಳಗಾಗಿರ್ತಾರೆ ಎಕ್ಸಾಮ್ ಬರೆಯುವ ಮುಂಚೆ, ಅಥವಾ ಪರೀಕ್ಷೆಗೆ ಹೋಗಬೇಕಾದಂಥ ಹಾಲ್ ಟಿಕೆಟನ್ನು ಮರೆತು ಹೋಗಿರ್ತಾರೆ, ಅಥವಾ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಪರೀಕ್ಷೆಗೆ ಬೇಕಾದ ಉಪಕರಣವನ್ನು ಮರೆತು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಒತ್ತಡಕ್ಕೆ ಒಳಗಾಗ್ತಾರೆ. ಎಷ್ಟೋ ಮಕ್ಕಳು ಹೇಳೋದಿದೆ, ಆ ಒಂದು ಘಟನೆಯಿಂದಾಗಿ ನನ್ನ ಇಡೀ ಪರೀಕ್ಷೆ ಹಾಳಾಯಿತು, ನಾನು ಪಡಿಬೇಕಾಗಿದ್ದ ಅಂಕದಲ್ಲಿ ಬಹಳಷ್ಟು ವ್ಯತ್ಯಾಸ ಬಂತು ಅಂತ. ಈ ಥರದ ಪರಿಸ್ಥಿತಿಗಳನ್ನು ಹೇಗೆ ನಿಭಾಯಿಸಿಕೊಳ್ಬೋದು ಅಂತ? ಯೂಶ್ವಲಿ ಪರೀಕ್ಷೆ ಅಂತ ಹೇಳಿದರೆ ಮಕ್ಕಳು ಯಾರೂ ತಡವಾಗಿ ಹೋಗೋದು ಬಹಳ ಕಡಿಮೆ. ನಮ್ಮ ಗಮನಕ್ಕೆ ಬಂದ ಹಾಗೆ ಎಲ್ಲ ಮಕ್ಕಳು ಈಗ 10:30ಗೆ ಪರೀಕ್ಷೆ ಸ್ಟಾರ್ಟ್ ಆಗೋದಾದರೆ 9 ಗಂಟೆಗೇ ಬಂದು ಇರಬೇಕು. ಅದಕ್ಕೆ ಪೋಷಕರು ಕೂಡ ಆ ಮಕ್ಕಳನ್ನು ಆದಷ್ಟು ಬೇಗ ಎಬ್ಬಿಸಿ ತಯಾರಿ ಮಾಡಿ ತಿಂಡಿ ಮೇಯ್ನಾಗಿ ಬೆಳಗಿನ ಉಪಹಾರ ಕೊಟ್ಟೇ ಅವರನ್ನು ಕಳಿಸಬೇಕು. ಅಕಸ್ಮಾತ್ ಅಷ್ಟೆಲ್ಲ ಮಾಡಿದರೂ ಕೂಡ ಹಾಲ್ ಟಿಕೆಟ್ ಮರೆಯಿತು ಅಥವಾ ಇನ್ನೇನಾದರೂ ಒಂದು ವಸ್ತು ಮರೆಯಿತು ಅಂತ ಹೇಳಿದರೆ ಅವರೇನು ಗಡಿಬಿಡಿ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಈಗ ಹಾಲ್ ಟಿಕೆಟೇ ಮರೆಯಿತು ಅಂತಾದರೆ ಇನ್ನೊಂದು ಕಾಪಿ, ಜೆರಾಕ್ಸ್ ಕಾಪಿ ಆಫ್ ದ ಸ್ಟೂಡೆಂಟ್ಸ್ ಹಾಲ್ ಟಿಕೆಟ್, ಅದು ಎಲ್ಲ ಸೆಂಟ್ರ್ಗಳಲ್ಲೂ ಇರುತ್ತೆ. ಪರೀಕ್ಷೆ ಯಾವ ಸೆಂಟ್ರಲ್ಲಿ ಆಗುತ್ತೋ ಆ ಸೆಂಟರಿಗೆ ಒಂದು 4-5 ಶಾಲೆಯ ಮಕ್ಕಳು ಬರೋದಾದರೆ ಆ ಶಾಲೆಯ HM ಏನು ಮಾಡಿರ್ತಾರೆ ಅಂತ ಹೇಳಿದರೆ ಮಗುವಿನ ಹಾಲ್ ಟಿಕೆಟ್ನ ಒಂದು ಜೆರಾಕ್ಸ್ ಕಾಪಿಯನ್ನು ಪರೀಕ್ಷೆ ನಡೆಯುವಂತಹ ಕೌಂಟ್ರ್ಗಳಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ಏನು ಮಾಡ್ತಾರೆ, ಆ ಪರೀಕ್ಷೆಯ ಮುಖ್ಯ ನಿರ್ವಹಣಾಧಿಕಾರಿಗಳು ಯಾರಿರ್ತಾರೆ ಅದನ್ನು ಸೈನ್ ಮಾಡಿ ಅದಕ್ಕೆ ಸೀಲ್ ಹಾಕಿ ಆ ಮಗುವಿನ ಕೈಗೆ ಕೊಡ್ತಾರೆ. ಹಾಗಂತ ಹೇಳಿ ಮಕ್ಕಳು ನೆಗ್ಲಿಜೆಂಟ್ ಆಗಿ ಬಟ್ಟೆ ವಾಶ್ ಮಾಡುವಾಗ ಅದ್ರ ಜೊತೆಗೆ ಹಾಲ್ ಟಿಕೆಟ್ ಎಲ್ಲ ಹಾಕಿದರೆ ಕಷ್ಟ ಆಗ್ತದೆ. ಯಾಕೆಂತೇಳಿದ್ರೆ ಒಂದು ಹಾಲ್ ಟಿಕೆಟ್ ಮಾತ್ರ ಎಕ್ಸ್ಟ್ರಾ ಅಲ್ಲಿ ಇರ್ತದೆ, ಒಂದು ದಿವಸಕ್ಕೆ ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಅದಾದ ನಂತರ ಇನ್ನೇನಾದರೂ ಪರೀಕ್ಷೆಗೆ ಬರೆಯುವಂಥ ಪರಿಕರಗಳು ಬಿಟ್ಟು ಹೋದರೂ ಕೂಡ ಅವರು ಫಸ್ಟ್ ಏನು ಮಾಡಬೇಕಾದದ್ದು ಅಂತ ಹೇಳಿದರೆ ಅವ್ರ ಮನಸ್ಸಲ್ಲಿದ್ದದನ್ನು ಇನ್ನೊಬ್ಬರಿಗೆ ಹೇಳ್ಕೊಳ್ಬೇಕು. ಹೇಳಿದರೆ ಅದಕ್ಕೆ ಅಲ್ಲಿ ಇದ್ದಂತಹ ಅಟೆಂಡರ್ಸ್ ಇರ್ಬೋದು ಅಥವಾ ಮೇಲ್ವಿಚಾರಕರು ಇರ್ಬೋದು ಬೇಕಾದ ವಸ್ತುವನ್ನು ತಂದು ಕೊಡಲಿಕ್ಕೆ ಖಂಡಿತ ಸಹಕಾರ ಮಾಡೇ ಮಾಡ್ತಾರೆ. ಸೊ ಮಕ್ಕಳೇನು ಮಾಡಬೇಕು, ಅವ್ರ ಮನಸ್ಸಲ್ಲಿ ಏನಿದೆಯೋ ಅದನ್ನು ಶೇರ್ ಮಾಡೋದು ಬಹಳ ಮುಖ್ಯ. ಮೇಡಮ್, ಇನ್ನು ಮುಂದುವರೆದು ನಮ್ಮ ಹೊಂದಿರುವಂಥ ಕೊನೆಯ ಪ್ರಶ್ನೆ ಅಂತ ಹೇಳ್ಬೋದು. ಒಂದು ಪ್ರಶ್ನೆ ಬರುವಂಥದ್ದು ಏನು ಅಂದರೆ, ಮಕ್ಕಳು ಹೇಗೆ ಪರೀಕ್ಷೆಯನ್ನು ಬರಿಬೇಕು? ಫಾರ್ ಎಕ್ಸಾಂಪಲ್, ಒಂದಷ್ಟು ಮಂದಿಗೆ ಒಂದು ವಾಕ್ಯದ ಪ್ರಶ್ನೆಗೆ ಅವರು ಸಾಕಷ್ಟು ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾರೆ, ಬಹಳ ಚಿಂತಿಸ್ತಾರೆ. ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದರೆ ಅದರಲ್ಲೇ ಬಾಕಿಯಾಗಿ ಬಿಡ್ತಾರೆ, ಮುಂದಕ್ಕೆ ಹೋಗೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋಂಥದ್ದು ಪ್ರಾಬ್ಲಮ್ ಆಗುತ್ತೆ. ಕೊನೆಗೆ ಒಂದಷ್ಟು ಹೆಚ್ಚು ಅಂಕ ಇರುವಂಥ ಪ್ರಶ್ನೆಗಳು ಬಾಕಿ ಉಳಿದು ಬಿಡ್ತವೆ. ಅವುಗಳಿಗೆ ನಿಜವಾಗಿ ಈ ಮಕ್ಕಳಿಗೆ ಉತ್ತರ ಗೊತ್ತಿರುತ್ತೆ, ಆದರೂ ಕೂಡ ಬರೀಲಿಕ್ಕೆ ಸಮಯದ ಅಭಾವ ಕಾಡ್ತದೆ. ಹಾಗಿರುವಾಗ ಈ ಸಮಯವನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅಂತ ಮಕ್ಕಳು? ಓಕೆ, ಟೈಮ್ ಮ್ಯಾನೇಜ್ಮೆಂಟ್ ಈಸ್ ರಿಯಲಿ ಆನ್ ಇಂಪಾರ್ಟೆಂಟ್ ಫ್ಯಾಕ್ಟ್.
ಮಕ್ಕಳು ಖಂಡಿತವಾಗಿಯೂ ಸಮಯವನ್ನು ಡಿವೈಡ್ ಮಾಡ್ಕೊಳ್ಬೇಕು. ಈಗ ಒಂದು ಅಂಕದ 16 ಪ್ರಶ್ನೆ ಇದೆ ಅಂತ ಹೇಳಿದರೆ ಅವರು ಅದನ್ನು 15 ನಿಮಿಷದಲ್ಲಿ ಮುಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲೇಬೇಕು. ಗೊತ್ತಿದ್ದದ್ದಕ್ಕೆ ಬರಿತಾ ಹೋಗೋದು, ಗೊತ್ತಿಲ್ಲದೆ ಇರೋದನ್ನು ನಾನು ಆವಾಗಲೇ ಹೇಳಿದೆ ರಫ್ ಮಾಡಲಿಕ್ಕೆ ಜಾಗ ಬಿಟ್ಟಿರ್ತಾರೆ ಅಂತ. ಫಾರ್ ಎಕ್ಸಾಂಪಲ್ 12 ಪ್ರಶ್ನೆ ಬರೆದಿದ್ದಾನೆ, 13ನೇ ಪ್ರಶ್ನೆಗೆ ಬರೆದಿಲ್ಲ, ಅಲ್ಲಿ ಕೆಳಗಡೆ ರಫ್ ವರ್ಕ್ ಏರಿಯಾ ಇದೆಯಲ್ಲ ಆನ್ಸರ್ ಪೇಪರಲ್ಲಿ ಅಲ್ಲಿ ಬರೆದಿಟ್ಕೋಬೇಕು 13ನೇ ಪ್ರಶ್ನೆ ಉತ್ತರಿಸಿಲ್ಲ ಅಂತ. ಆಗ ಅದನ್ನು ಹಾಗೆ ಪೆಂಡಿಂಗ್ ಇಡೋದು, 14ನೇದು 15ನೇದು ಹೀಗೆ ಹೋಗಬೇಕು. ಆಮೇಲೆ ಬರುತ್ತೆ 2 ಮಾರ್ಕಿನ ಪ್ರಶ್ನೆಗಳು. ಅದಕ್ಕೊಂದು 10 ಪ್ರಶ್ನೆಗಳಿದ್ದರೆ ಖಾಲಿ 3/4 ಗಂಟೆ ಮಾತ್ರ ಇಟ್ಕೊಳ್ಬೇಕಾಗ್ತದೆ. ಇನ್ನು 3-4 ಮಾರ್ಕಿನ ಪ್ರಶ್ನೆಗಳು ಅದು ಸ್ವಲ್ಪ ಸಂಖ್ಯೆ ಕಡಿಮೆ ಇರ್ತದೆ, ಅದಕ್ಕೊಂದು 50 ನಿಮಿಷವನ್ನು ಇಟ್ಟುಕೊಂಡು ಇನ್ನು 5 ಮಾರ್ಕಿನ ಪ್ರಶ್ನೆ ಇರ್ತದೆ, ಅದಕ್ಕೊಂದು 50 ನಿಮಿಷ ಇಟ್ಕೊಳ್ಳೋದು. ಕೊನೆಯಲ್ಲಿ ನಮಗೆ 20 ನಿಮಿಷ ಕೈಯಲ್ಲಿ ಉಳಿತದೆ. ಆ 20 ನಿಮಿಷದಲ್ಲಿ ಮಗು ಏನು ಮಾಡಬೇಕು ಅಂತ ಹೇಳಿದ್ರೆ ಯಾವುದನ್ನು ಬಿಟ್ಟಿದ್ದೇನೆ ಅಂತ ನೋಡ್ಕೊಂಡು ಹೋಗಬೇಕು. ಬಿಟ್ಟದಕ್ಕೆ ಮತ್ತೆ ಉತ್ತರಿಸುವ ಪ್ರಯತ್ನ ಮಾಡಬೇಕು. ಲಾಸ್ಟ್ 5 ಮಿನಿಟ್ಸ್ ಇರುವಾಗ ಪೇಪರನ್ನು ಕಟ್ಟಬೇಕು. ಯೂಶ್ವಲಿ ಈ ವರ್ಷ ಪೇಪರ್ ಕಟ್ಟುವ ಪ್ರಮೇಯ ಇರಲಿಕ್ಕಿಲ್ಲ. 36 ಪೇಜ್ ಇರುವಂತಹ ಒಂದು ಬುಕ್ಲೆಟನ್ನು ಕೊಡ್ತಾರೆ. ಆ ಬುಕ್ಲೆಟ್ ಸಾಕಾಗ್ತದೆ. ಸಾಕಾಗಿಲ್ಲ ಅಂತ ಹೇಳಿದ್ರೆ ಎಗೇನ್ ಅವರು ಕೊಡೋದು ಅರ್ಧ ಪೇಜ್ ಬರೀಲಿಕ್ಕಿದ್ರು 36 ಪೇಜ್ ಇರುವಂತಹ ಒಂದು ಬುಕ್ಲೆಟನ್ನೇ ಕೊಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಅವರು ಟೈಮ್ ಮ್ಯಾನೇಜ್ ಮಾಡಿಕೊಳ್ಳೇಬೇಕು. ಕೆಲವು ಮಕ್ಕಳು ಸ್ಪೀಡಾಗಿ ಬರೀತಾರೆ, ಅವರಿಗೆ 1 ಗಂಟೆ ಉಳಿತದೆ. ಇನ್ನು ಕೆಲವರು ನಿಧಾನ ಬರೆಯುವವರು ಇದ್ದಾರೆ, ಅವರು ಖಂಡಿತ 1 ನಿಮಿಷವೂ ವೇಸ್ಟ್ ಮಾಡಬಾರ್ದು. ಉದ್ದಕ್ಕೆ ಬರೀತಾ ಹೋದರೆ 1-1.5 ಪೇಜ್ ಅಲ್ಲಿ 6 ಪ್ರಶ್ನೆ ಬರೆಯುವ ಟೈಮನ್ನು ಅವರು 4 ಮಾರ್ಕಿನ ಪ್ರಶ್ನೆಗೆ ಕೊಡ್ತಾರೆ. ಸೊ ಫಿಲ್ಟ್ರಿಂಗ್ ಆ್ಯಂಡ್ ಸೆಟ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಅವರು ಮಾಡಲೇಬೇಕಾಗ್ತದೆ. SSLC ಪರೀಕ್ಷೆ ಇನ್ನೇನು ಕೆಲವೇ ದಿನಗಳಲ್ಲಿದೆ. ಅಂತಿಮವಾಗಿ ಒಬ್ಬ ಉಪನ್ಯಾಸಕಿಯಾಗಿ SSLC ಬರೀತಿರುವಂಥ ಮಕ್ಕಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಮೇಡಮ್? ನಾನು ಹೇಳಲಿಕ್ಕೆ ಬಯಸೋದಿಷ್ಟೇ, ಪರೀಕ್ಷೆ ಒಂದು ಹಬ್ಬ, ಅದನ್ನು ಸಂಭ್ರಮಿಸಿ ಆಚರಿಸಿ. ಯಾವುದೇ ದುಗುಡ ದುಮ್ಮಾನಗಳು ಬೇಡ, ಯಾವುದೇ ರೀತಿಯಾದಂತಹ ಸ್ಟ್ರೆಸ್ ಕೂಡ ಇಟ್ಟುಕೊಳ್ಳೋದು ಬೇಡ, ಒತ್ತಡಗಳು ಬೇಡ. ಧೈರ್ಯವಾಗಿ ಹೋಗಿ ಅದನ್ನು ಎದುರಿಸಿ ಬರೆಯಿರಿ. ಅದನ್ನು ಪಬ್ಲಿಕ್ ಪರೀಕ್ಷೆ ಅಂತ ಅಷ್ಟು ಸೀರಿಯಸ್ ಆಗಿ ತಗೊಳ್ಬೇಡಿ. ಈಗಾಗಲೇ ನೀವು ಆಲ್ರೆಡಿ 2 ಪರೀಕ್ಷೆಗಳನ್ನು ಬರೆದಿದ್ದೀರಿ, ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟ್ರಿ ಆಮೇಲೆ ಸ್ಟೇಟ್ ಲೆವೆಲ್ ಪ್ರಿಪರೇಟ್ರಿ. ಅದೇ ಥರ ಇನ್ನೊಂದು ಪ್ರಿಪರೇಟ್ರಿ ಎಕ್ಸಾಮ್ ಅಂತ ಹೇಳಿ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಿ ಅದನ್ನು ಸಂಭ್ರಮಿಸಿಕೊಂಡು ಬನ್ನಿ ಅಂತ ನಾನು ಹೇಳ್ತೇನೆ. ಇಷ್ಟು ಹೊತ್ತು ಮೇಡಮ್ ಒಂದಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. SSLC ಪರೀಕ್ಷೆಯನ್ನು ಬರೆಯೋದು ಹೇಗೆ, ಮತ್ತು ಆ ಪರೀಕ್ಷೆಗೆ ಪೂರ್ವ ತಯಾರಿ ಹೇಗಿರಬೇಕು, ಮನೆಯ ವಾತಾವರಣ ಅನ್ನುವಂಥದ್ದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ತಿಳಿಸಿಕೊಟ್ಟಿದ್ದೀರಾ ಮೇಡಮ್. ತಮಗೆ ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿ ವತಿಯಿಂದ ಈ ಬಾರಿ SSLC ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶುಭಾಶಯಗಳನ್ನು ತಿಳಿಸೋದಕ್ಕೆ ನಾವು ಬಯಸ್ತಾ ಇದ್ದೇವೆ. ಇಂತಹ ಇನ್ನೊಂದು ಚರ್ಚಾ ಕಾರ್ಯಕ್ರಮದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಸುದ್ದಿ ಸೌರಭ ಕಾರ್ಯಕ್ರಮದಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ. ಮಾಲೂರಿನ ಲಕ್ಕೂರು ಕೆರೆಯನ್ನ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಈ ಕಾಮಗಾರಿಗಾಗಿ 20 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆಗೊಳಿಸಿದೆ. ಲಕ್ಕೂರು ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚೇತನ್ ಕುಮಾರ್ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ 20 ಲಕ್ಷ ರೂಪಾಯಿ ನೀಡುತ್ತಿದ್ದು, ಜನರ ಸಹಭಾಗಿತ್ವದಿಂದ ಉಳಿಕೆ 20 ಲಕ್ಷ ರೂಪಾಯಿ ಹಣದಲ್ಲಿ ಕಾಮಗಾರಿ ನಡೆಯಲಿದ್ದು, ಇದರ ಜೊತೆಗೆ ಮಾಲೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನೆರವಿನಿಂದ ಕೆರೆ ಸಮೀಪದಲ್ಲಿರುವ ದೇವಸ್ಥಾನ ಹಾಗೂ ಕಲ್ಯಾಣಿ ಅಭಿವೃದ್ಧಿ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಯುತ ಡಾಕ್ಟರ್ LH ಮಂಜುನಾಥ್ ಅವರನ್ನ ಭಾರತದ MEC ಕಂಪನಿಯ ಅಧಿಕಾರಿಗಳು ಮತ್ತು ಜರ್ಮನಿಯ ಕ್ಲೈಮೇಟ್ ಪಾರ್ಟ್ನರ್ ಸಂಸ್ಥೆಯ ಅಧಿಕಾರಿಗಳು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಮಾತನಾಡಿದ ಅಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ತನ್ನ ಕಾರ್ಯಕ್ಷೇತ್ರದಲ್ಲಿ ಅಳವಡಿಸುತ್ತಿರುವ ಪರ್ಯಾಯ ಇಂಧನ ಘಟಕಗಳ ಕುರಿತಾಗಿ ಮಾರ್ಗದರ್ಶನ ಪಡೆದುಕೊಂಡರು. ಪ್ರಸ್ತುತ ಭಾರತದಲ್ಲಿ MEC ಸಂಸ್ಥೆಯ ಮೂಲಕ 8 NGOಗಳು ಇಂಗಾಲ ಉಳಿತಾಯ ಮೌಲ್ಯ ಪಡೆಯುತ್ತಿವೆ. ಈ ಪೈಕಿ ನಮ್ಮ ಯೋಜನೆಯೂ ಒಂದಾಗಿದೆ. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ಸಿಡ್ಬಿ ಸಂಸ್ಥೆಯ ಉಪವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಸತ್ಯ ವೆಂಕಟರಾವ್ ಅವರು ಭೇಟಿ ಮಾಡಿ ಮಾತುಕತೆ ನಡೆಸಿದರು.
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಕಾರ್ಯನಿರ್ವಾಹಕ ನಿರ್ದೇಶಕರು ಹಾಗೂ ಅಧಿಕಾರಿ ವರ್ಗದವರೊಂದಿಗೆ ಯೋಜನೆಯು ಸಿಡ್ಬಿ ಪ್ರಯಾಸ್ ಮೂಲಕ ತನ್ನ ಪಾಲುದಾರ ಬಂಧುಗಳಿಗೆ ಸ್ವ ಉದ್ಯೋಗಕ್ಕೆ ಪೂರಕವಾಗಿ ಸ್ಪರ್ಧಾತ್ಮಕ ಬಡ್ಡಿದರದಲ್ಲಿ ಆರ್ಥಿಕ ಸಹಕಾರವನ್ನು ಒದಗಿಸುತ್ತಿರುವ ಕುರಿತು ಚರ್ಚಿಸಲಾಯಿತು. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯದಂತೆ ಕಡುಬಡವರಿಗೆ ಸ್ಕ್ಯಾನಿಂಗ್ ಸೌಲಭ್ಯ ಸುಲಭ ದರದಲ್ಲಿ ದೊರಕುವಂತಾಗುವ ನಿಟ್ಟಿನಲ್ಲಿ ಸಿಟಿ ಸ್ಕ್ಯಾನ್ ಯಂತ್ರಗಳನ್ನ 6 ಕೋಟಿ ರೂಪಾಯಿ ಮೊತ್ತದಲ್ಲಿ 4 ಸ್ಕ್ಯಾನಿಂಗ್ ಯಂತ್ರಗಳನ್ನ ಆಯ್ದ ಆಸ್ಪತ್ರೆಗಳಲ್ಲಿ ಅಳವಡಿಸಲು ಒಪ್ಪಂದವನ್ನ ಮಾಡಿಕೊಳ್ಳಲಾಯಿತು. ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆಯ್ಕೆಗೊಂಡ ಪ್ರಗತಿ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಪುತ್ತೂರು ಇಲ್ಲಿನ ವೈದ್ಯಾಧಿಕಾರಿಗಳಿಗೆ ಅನುಮೋದಿತ ಒಪ್ಪಂದ ಪತ್ರದ ಮೂಲಕ ಆಸ್ಪತ್ರೆಗೆ ಸಿಟಿ ಸ್ಕ್ಯಾನ್ ಯಂತ್ರ ಹಸ್ತಾಂತರಿಸಲಾಯಿತು. ವೀಕ್ಷಕರೇ, ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.